ಆಕಾಶವಾಣಿ ಬೆಂಗಳೂರು ಕೇಳ್ತಾ ಇದ್ದೀರಿ. ಸಮಯ 4:45 ಇದೆ. ಅಂದ್ರೆ ನಾವಿದ್ದೇವೆ ಸಿನಿ ದನಿ ಕಾರ್ಯಕ್ರಮದಲ್ಲಿ. ದಕ್ಷಿಣ ಭಾರತೀಯ ಚಿತ್ರಗಳು, ಕನ್ನಡ ಜನಪ್ರಿಯ ಧಾರಾವಾಹಿಗಳು ಸೇರಿದಂತೆ ಕಿರುತೆರೆ ಹಾಗೆ ಬೆಳ್ಳಿತೆರೆ ಎರಡೂ ಕಡೆಯೂ ಮಿಂಚ್ತಾ ಇರುವಂತಹ ಗ್ಲಾಮರಸ್ ಬೆಡಗಿ ಅನು ಗೌಡ ಅವರು ನಮ್ಮ ಈ ದಿನದ ಸಿನಿ ದನಿ ಕಾರ್ಯಕ್ರಮದ ಅತಿಥಿಯಾಗಿದ್ದಾರೆ. ಐಟಮ್ ಸಾಂಗ್ ಇರಲಿ ಅಥವಾ ವಿಲನ್ ರೋಲ್ ಇರಲಿ ಅಥವಾ ಮನೆ ಮಗಳಾಗಿ ಮುದ್ದಾಗಿ ಕಾಣಿಸಿಕೊಳ್ಳುವಂತಹ ಅಕ್ಕ, ತಂಗಿ, ಅತ್ತಿಗೆ, ನಾದಿನಿಯ ಪಾತ್ರಗಳಿರಲಿ, ಯಾವುದೇ ಪಾತ್ರಕ್ಕೂ ಕೂಡ ಸೈ ಅಂತ ಹೇಳಿ ನಟನೆಗೆ ಮತ್ತೆ ಚಾಲೆಂಜಿಂಗ್ ಅನ್ಸುವಂಥ ಪಾತ್ರಗಳಿಗೆ ಯಾವತ್ತಿಗೂ ಸಿದ್ಧ ಅನ್ನುವಂಥ ನಟಿ ಇವತ್ತು ನಮ್ಮ ಜೊತೆಯಾಗಿ ಇದ್ದಾರೆ. ಶಿಷ್ಯ, ಭೂಗತ, ಕನ್ನಡದ ಕಂದ, ಅಂಬಿ, ಯಜ್ಞ, ಸುಗ್ರೀವ, ಭಜರಂಗಿ, ದೇವರು ಕೊಟ್ಟ ತಂಗಿ, ಬೃಂದಾವನ, ಆಪ್ತರಕ್ಷಕ, ಕೆಂಪೇಗೌಡ, ಮೇಲುಕೋಟೆ ಮಂಚ ಹೀಗೆ 10 ಹಲವು ಚಿತ್ರಗಳಲ್ಲಿ ಅಭಿನಯಿಸಿ ಜನರ ಮನಸ್ಸನ್ನ ಗೆದ್ದಿದ್ದಾರೆ. ಮತ್ತೆ ಇವರು ಬರೀ ಕನ್ನಡ ಮಾತ್ರ ಅಲ್ಲ, ತಮಿಳು ಹಾಗೆ ಮಲಯಾಳಂ ಚಿತ್ರರಂಗದಲ್ಲೂ ಕೂಡ ಸಕ್ರಿಯವಾಗಿ ತೊಡಗಿಕೊಂಡಿದ್ದಾರೆ. ಅನು ಗೌಡ ಅವರೊಂದಿಗಿನ ಮಾತುಕತೆ ಇವತ್ತಿನ ಸಿನಿ ದನಿ ಕಾರ್ಯಕ್ರಮದ ವಿಶೇಷ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್ ನಮಸ್ತೆ, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಮಸ್ಕಾರ ಎಲ್ರು. ನೋಡೋಕೆ ತುಂಬಾ ಚಂದ ಇದ್ರಿ ನೀವು, ಇವಾಗ್ಲೂ ಕೂಡ ತುಂಬಾ ಚೆನ್ನಾಗಿದ್ದೀರಿ. ಅದೇ ಕಾರಣಕ್ಕೆ ಪ್ರತಿಯೊಬ್ರು ಕೂಡ ನಿಮ್ಗೆ ಹೇಳ್ತಿದ್ರಂತೆ, ನೀನ್ ಯಾಕೆ ಸಿನಿಮಾ ಕಲಾವಿದ ಆಗ್ಬಾರ್ದು, ಯಾಕೆ ಹೀರೋಯಿನ್ ಆಗ್ಬಾರ್ದು ನೀನು ಅಂತ ಕೇಳ್ತಿದ್ರಂತೆ. ಅದಕ್ಕೋಸ್ಕರ ನಟನೆಗೆ ಬಂದ್ರಿ ಅಂತ ಒಂದು ಇಂಟರ್ವ್ಯೂನಲ್ಲಿ ಇತ್ತು. ನಿಜಕ್ಕೂ ನಿಮ್ಗೆ ನಟಿಸ್ಬೇಕು ಅಂತ ಅನ್ಸಿದ್ದು ಯಾವಾಗ, ಯಾವ ಘಳಿಗೆಯಿಂದ ಅಂತ ಕೇಳಬಹುದಾ? ಇಲ್ಲ, ನಟನೆ ಅನ್ನುವಂತಹದ್ದು ಏನು ಇರಲಿಲ್ಲ. ಸೊ ಸಿನಿಮಾ ರಂಗ, ಚಿತ್ರರಂಗಕ್ಕೆ ಅಂತ ಬಂದಿದ್ದೆ ಬೈ ಫ್ಲೂಕ್. ಅಂದರೆ ನಾನು ವಿದ್ಯಾಭ್ಯಾಸ, ಎಜುಕೇಷನ್ನು, ಕರಿಯರು ಆ ರೀತಿಯಾದಂಥ ಲೈನಲ್ಲೇ ಹೋಗ್ತಾ ಇದ್ದೆ. ಕೆಲಸನೂ ಮಾಡ್ತಾ ಇದ್ದೆ, ಒಂದು ಪ್ರತಿಷ್ಠಿತ ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇದ್ದೆ. ಸೊ ಹಾಗಾಗಿ ಅಲ್ಲಿಂದ ಯಾರೋ ಒಬ್ಬರು ಪ್ರೊಡ್ಯೂಸರು ಸಿಕ್ಕು. ಅವರು ಒಂದೇ ದಿನದ ಒಂದು ಕ್ಯಾರೆಕ್ಟರ್ ಇದೆ, ಒಂದು ಮದುಮಗಳು ಪಾತ್ರ ಒಂದು ಸಿನಿಮಾದಲ್ಲಿ ಒಂದೇ ದಿನ ಕ್ಯಾರೆಕ್ಟ್ರು ಬಂದು ಹೋಗಿ ಅಂತ ಹೇಳಿದಾಗ ಆವಾಗಲೂ ಹೇಳಿದ್ದೆ ನಾನು ಪ್ರೊಡ್ಯೂಸರ್ ಕೂಡ. ಇಲ್ಲ, ನನಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ, ನನಗೆ ಅಂದರೆ ಕ್ಯಾಮ್ರಾ ಆನು ಆಫ್ ಸಮೇತನೂ ಗೊತ್ತಿರಲಿಲ್ಲ ಹೇಗೆ ಏನು ಅನ್ನೋಂಥದ್ದು. ಆದರೆ ಇಲ್ಲ ನಾವೆಲ್ಲ ಇದ್ದೀವಿ, ಹೇಳ್ಕೊಡ್ತೀವಿ ಅಂತೇಳಿ ಹೇಳಿ ಒಂದು ಕ್ಯಾರೆಕ್ಟ್ರ್ ಮಾಡಿಸಿದ್ರು. ಹಂಗೆ ರಜೆ ಹಾಕಿಬಿಟ್ಟು ಕ್ಯಾರೆಕ್ಟ್ರ್ ಮಾಡಿದ್ದೆ, ಚೆನ್ನಾಗಿ ಬಂದಿತ್ತು. ಅವಾಗ್ಲಿಂದನೇ ಗೊತ್ತಾಗಿದ್ದು, ಮೀನ್ಸ್ ಫೇಸು, ಫೋಟೋಜೆನಿಕ್ ಫೇಸು, ಚೆನ್ನಾಗಿದ್ದಾರೆ, ಮೇಕಪ್ ಆದ್ಮೇಲೆ ಚೆನ್ನಾಗಿ ಕಾಣ್ತಾರೆ. ಸೊ ಅವಾಗಿಂದ ಆಫರ್ಗಳು ಜಾಸ್ತಿ ಆಗ್ತಾ ಬಂತು. ಆ ಸಿನಿಮಾ ಬಂದು 3 ಮನಸ್ಸು 100 ಕನಸು ಅಂತ ಹೇಳಿ ಪ್ರೇಮ ಅವರ ಚಿತ್ರ. ನಟನ ಇವರು ರಾಜೇಶ್ ಅಂತ ಇದಾರಲ್ಲ, ರಾಜೇಶ್ ನಟರಂಗ್ ಅವರು ಆಮೇಲೆ ಪ್ರೇಮ ಅವರೆಲ್ಲ ಒಂದು ಅಕ್ಕ ತಮ್ಮನ ಒಂದು ಕತೆ ಇರೋಂಥ ಸಿನಿಮಾ. ಅಲ್ಲಿಂದ ಶುರುವಾಗಿದ್ದು ಆಮೇಲೆ ಐಟಮ್ ಸಾಂಗ್ಗಳು ಹಾಗೇನೆ ಯಾವ್ಯಾವುದು. ನಮ್ಮ ಹಿಂದ್ಗಡೆ ಯಾರು ಚಿತ್ರರಂಗದವ್ರು ಯಾರು ಇಲ್ಲ. ಫ್ಯಾಮಿಲಿಯಲ್ಲಿ ಯಾರು ಗಾಡ್ ಫಾದರ್ ಆಗಲಿ ಇಲ್ಲ, ಚಿತ್ರರಂಗ ಈ ಥರ ಇಂಡಸ್ಟ್ರಿ ಹೀಗಿದೆ, ಏನಾದರೂ ಹೇಳ್ಕೊಡೋದು, ಅಪ್ಪಿ ತಪ್ಪಿ ಒಂದು ಹೆಜ್ಜೆನಾದರೂ ಹೇಗಿಡಬೇಕು ಏನು ಗೊತ್ತಿಲ್ಲ. ಸೊ ಹಾಗಾಗಿ ಯಾವುದು ಬಂತೋ ಆಫರ್ಗಳು ಹೇಗೆ ಬಂತೋ ಅದನ್ನ ಹಾಗಾಗಿ ತಗೊಂಡು ಅದಕ್ಕೆ ಆದಂತ ಪ್ರಿಪ್ರೇಷನ್ ಮಾಡಿಕೊಂಡು ಅಲ್ಲೇ ಕಲ್ತಿದ್ದು, ಅಲ್ಲೇ ಅರ್ನಿಂಗು ಅಲ್ಲೇ ಲರ್ನಿಂಗು. ನಂಗೆ ವಾವ್, ಸೂಪರ್ ಆಗಿ ಹೇಳಿದ್ರಿ, ತುಂಬಾ ಚಂದ ಮಾತಾಡ್ತೀರಿ ಕೂಡ. ನನ್ ಮುಂದಿನ ಪ್ರಶ್ನೆ ಅದೇ ಆಗಿತ್ತು. ಅಷ್ಟು ಚೆನ್ನಾಗಿ M.Com ಓದ್ಕೊಂಡು, ಅದು ನಮ್ಮ ಮೈಸೂರು ಬಿಬಿಯಿಂದ M.Com ಮಾಡಿದ್ದು ನೀವು ಅಂತ ಗೊತ್ತಾಯ್ತು. ಅಷ್ಟು ಚೆನ್ನಾಗಿ M.Com ಮಾಡ್ಕೊಂಡು ಒಳ್ಳೆ ಬ್ಯಾಂಕ್ ಜಾಬ್ ಅಲ್ಲಿ ಇದ್ದವ್ರು ನೀವು. ಅಂದ್ರೆ ಒಂಥರ ಪ್ರತಿ ತಿಂಗಳು ಕೂಡ ನಿರ್ದಿಷ್ಟವಾಗಿ ಇಷ್ಟ ಆದಾಯ ಅಂತ ಬರ್ತಿರತ್ತೆ. ಒಂದ್ ರೀತಿ ಸೆಟಲ್ಡ್ ಲೈಫ್, ಸುಭದ್ರ ಬದುಕು ಅನ್ಸೋಂತ ದಿನಗಳಿಂದ ನೀವು ಈ ಬಣ್ಣದ ಬದುಕಿಗೆ ಕಾಲಿಟ್ಟು, ಬಣ್ಣದ ಬದುಕು ಹಾಗಲ್ವಲ್ಲ, ಅವಕಾಶ ಸಿಕ್ಕಿದ್ರೆ ಸಿಕ್ತು, ಇಲ್ಲ ಅಂದ್ರೆ ಇಲ್ಲ. ಅದು ಹೇಗೆ ಅಡ್ಜಸ್ಟ್ ಆದ್ರೆ? ಇಲ್ಲಾಂದ್ರೆ ನಿಮ್ಮ ಅದೃಷ್ಟ, ಹಾಗೆ ನಿಮ್ಗಿದ್ದಂತಹ ಪ್ರತಿಭೆ, ಎಫರ್ಟ್ ನಿಂದಾಗಿ ನಿಮ್ಗೆ ಯಾವತ್ತು ಕಷ್ಟ ಬಣ್ಣದ ಬದುಕು ಏಳು ಬೀಳು ಅಂತ ಅನಿಸ್ಲೇ ಇಲ್ವಾ, ಹೇಗೆ ಅಂತ? ಇಲ್ಲ, ಖಂಡಿತ ಇದು ಕಷ್ಟನೇ. ಈಗ ನಿಜವಾಗ್ಲೂ ಎಲ್ಲರಿಗೂ ಅನುಕೂಲಗಳಾಗಿರುವಂಥದ್ದು. ಅಂದ್ರೆ ಈಗ ನಿಮ್ಗೆ ಇದು ಒಂಥರ ಪ್ರೊಫೆಷನ್ ಅನ್ನೋ ರೀತಿಯಲ್ಲಿ ಈಗ ಕ್ರಿಯೇಟ್ ಆಗಿದೆ. ಅದಕ್ಕೋಸ್ಕರ ಈಗ ನಿಮಗೆ ಥಿಯೇಟರ್ಗಳಾಗ್ಲಿ ಇಲ್ಲ ಕಲಿಕೆಗೆ ಈಗ ಪೇರೆಂಟ್ಸ್ಗಳು ಅದನ್ನ ಪುಷ್ ಮಾಡ್ತಾರೆ. ಈಗ ಪ್ರೊಫೆಷನ್ ಆಗಿ ತಗೊಳ್ತಿದ್ದೀರಾ ಅಂತ ಹೇಳಿದ್ರೆ ಒಳ್ಳೇದು, ಹೋಗಿ ಅನ್ನುವಂತಹ ಒಂದು ವಿಚಾರ ಈಗಿದೆ. ಅದಕ್ಕೋಸ್ಕರ ನೂರಾರು ಸಂಸ್ಥೆಗಳಿದಾವೆ. ಈಗಲೂ ಹೊಸದು ದಿನ ಒಂದು ಸಂಸ್ಥೆಗಳು ಬರ್ತಾ ಇದಾವೆ. ಆಮೇಲೆ ಅದಕ್ಕೆ ಟಿವಿ ಮಾಧ್ಯಮಗಳು
ಈ ರೇಡಿಯೋ ಮಾಧ್ಯಮಗಳು ಅದಕ್ಕೆ ಕೆಲವೊಂದು ಪುಷಪ್ ಕೊಡ್ತಾ ಇದ್ದಾರೆ. ಅಂದ್ರೆ ಈಗ ರಿಯಾಲಿಟಿ ಶೋಗಳು ಅಂತ ಹೇಳಿ ಹೊಸ ಹೊಸ ಪ್ರತಿಭೆಗಳನ್ನ ನಮ್ಮಲ್ಲಿ ವೇದಿಕೆ ಸಿಗೋದೇ ಕಷ್ಟ ಇತ್ತು. ಈಗ ವೇದಿಕೆ ಎಲ್ಲಾ ಕಡೆ ಇದೆ, ಜೊತೆಗೆ ನಾವೇ ಸೃಷ್ಟಿ ಕೂಡ ಮಾಡ್ಕೊಳ್ಳುವಂತ ಯುಗದಲ್ಲಿ ಇದೀವಿ. ಅಲ್ವಾ? ನಮ್ದೇ ಯೂಟ್ಯೂಬ್ ಚಾನಲ್ ಮಾಡಬಹುದು, ಏನೆಲ್ಲ ಆಪ್ಷನ್ಸ್ ಇದೆ ಈಗ. ಆಪ್ಷನ್ಸ್ ತುಂಬಾ ಇದಾವೆ. ಅವಾಗ ನಮಗೆ ವೇದಿಕೆ ಇರ್ಲಿಲ್ಲ. ಅದು ಸುಭದ್ರವಾದಂಥದ್ದು ಕೋಟೆನೇ ಅದು ಆಕ್ಚುಲಿ, ನಿಜವಾಗ್ಲೂ ಬ್ಯಾಂಕ್ ಜಾಬ್ ಅನ್ನೋಂಥದ್ದು. ಬಟ್ ಈ ಆಫರ್ಗಳು ಯಾವ ರೀತಿ ಬಂತು ಅಂದ್ರೆ ಜಾಬ್ಗೆ ರಿಸೈನ್ ಮಾಡ್ಬೇಕಾಗಿರುವಂತ ಪರಿಸ್ಥಿತಿ ಬಂತದು. ಅಂದ್ರೆ ಇವು ಆಬ್ವಿಯಸ್ಲಿ ನಿಮಗಲ್ಲಿ ಸಮಯ ಸಾಕಾಗ್ತಾ ಇಲ್ಲ, ಅದು ಇದು ಎರಡನ್ನೂ ನೀವು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಲಿಕ್ಕೆ. ಹಾಗಾಗಿ ಏನೇ ಆದ್ರೂ ಪರವಾಗಿಲ್ಲ, ಏಳೋ ಬೀಳೋ ಹೇಗೋ ನೋಡೇ ಬಿಡೋಣ, ಇದು ಒಂದು ಹೊಸ ದಾರಿ ಇದು. ಹಾಗಾಗಿ ಅಲ್ಲಿಯೇ ಕಲ್ತಿದ್ದು, ಕಲೀಲಿಕ್ಕೆ ಅವಕಾಶಗಳು ಸಿಕ್ಕಾಗಿಲ್ಲ, ಕಲಿತಾ ಹೋದೆ ನಾನು. ಇದ್ರಲ್ಲಿ ಕಲ್ತಿದ್ದು ಹೌದು, ಅರ್ನಿಂಗ್ ಮಾಡಿದ್ದು ಹೌದು. ಯಾಕೆಂದ್ರೆ ಕೊನೆದಾಗಿ ಇದೊಂದೇ ದಾರಿ. ನಿಜ ನಿಜ ಅಲ್ವಾ? ಅಲ್ಲಿಂದ ಈ ಕಡೆಗೆ ಬಂದಿದ್ದೀವಿ, ಆ ದಾರಿ ಒಂದು ಚೂಸ್ ಮಾಡ್ಕೊಂಡಿದೀವಿ ಅಂದ್ಮೇಲೆ ಅಲ್ಲಿ ನಾವಿನ್ನು ಸರ್ವೈವಲ್ ಆಗ್ಲೇಬೇಕು. ಹೌದು ಹೌದು, ಹಾಗಾಗಿ ನೀವು ಕನ್ನಡ ಮಾತ್ರ ಅಲ್ಲ, ಬೇರೆ ಬೇರೆ ಭಾಷೆಗಳಿಗೂ ಕೂಡ ಹೋದ್ರಿ. ಮತ್ತೆ ಬರೀ ಕಿರುತೆರೆಗೆ ಸೀಮಿತ ಅಂತ ಮಾಡ್ಕೊಳ್ಳಿಲ್ಲ, ಇಲ್ಲ ಬರೀ ಬೆಳ್ಳಿತೆರೆಗೆ ಸೀಮಿತ ಅಂತ ಮಾಡ್ಕೊಳ್ಳಿಲ್ಲ, ಎರಡೂ ಕಡೆ ಓಡಾಡ್ಕೊಂಡು ಸೀರಿಯಲ್ಗಳು ಮಾಡ್ತಾ ಇದ್ರಿ, ಹಾಗೆ ಸಿನಿಮಾಗಳು ಮಾಡ್ತಾ ಇದ್ದೀರಿ. ಈ ರೀತಿ ಒಂದು ಥರ ನಿಜಕ್ಕೂ ಖುಷಿ ಆಗತ್ತೆ ನಿಮ್ಮನ್ನ ನೋಡ್ತಾ ಇದ್ರೆ. ಹೇಗೆ ಅವಕಾಶಗಳು ಬಂದಾಗ ನೋ ಅಂತ ಹೇಳ್ದೆ ಎಸ್ ಅಂತ ಹೇಳಿದ್ರೆ ಏನೆಲ್ಲ ಸಾಧ್ಯ ಆಗತ್ತೆ ಅಂತ ನಿಮ್ಮನ್ನ ನೋಡಿದ್ರೆ ಗೊತ್ತಾಗತ್ತೆ ಅನ್ಸುತ್ತೆ. ಧನ್ಯವಾದಗಳು. ಅದೇ ರೀತಿ ಹೋಗಬೇಕು ಅನ್ನೋಂಥದ್ದೇ ಆಸೆ ಇದ್ದಿದ್ದು. ಯಾಕೆ ಅಂದರೆ ಎಲ್ಲ ಒಂದು ಕಲಾವಿದರಿಗೆ ಎಲ್ಲ ರೀತಿಯ ಪಾತ್ರಗಳು ಬೇಕು. ಹೇಗಿರುತ್ತೆ ಆ ಪಾತ್ರಗಳೆಲ್ಲವೂ ಯಾವ ರೀತಿ ನಾನು ಮಾಡ್ಕೊಂಡು ಹೋಗ್ಬೋದು, ಅದಕ್ಕೆ ನಿಜವಾಗ್ಲೂ ನಾನು ಅದಕ್ಕೆ ಶ್ರಮಪಟ್ಟು ಅದಕ್ಕೆ ಏನೇನು ನಾನು ಕೊಡಬಲ್ಲೆ, ಸಂಪೂರ್ಣವಾಗಿ ಅದಕ್ಕೆ ಡೆಡಿಕೇಶನ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋಂಥದ್ದೇ ವಿಚಾರ ಇದ್ದಿದ್ದು. ಪಾತ್ರಗಳನ್ನ ಕಂಪ್ಲೀಟ್ ಆಗಿ ನಿರ್ವಹಿಸಬೇಕು ಅನ್ನೋಂಥದ್ದು. ಹಾಗಾಗಿ ಕಲ್ತಿದ್ದು. ಹಾಗಾಗಿ ನಿಜ, ನಿಮ್ ಜೊತೆ ಮಾತಾಡ್ತಾ ಸಮಯ ಹೋಗೋದು ಖಂಡಿತ ಗೊತ್ತಾಗಲ್ಲ ಅಂತ ಅನಿಸ್ತಾ ಇದೆ. ಯಾಕೆಂದ್ರೆ ಒಂದು ಮಾತು ಮತ್ತೊಂದು ಮಾತಿಗೆ, ಮತ್ತೊಂದು ಪ್ರಶ್ನೆಗೆ, ಮತ್ತೊಂದು ವಿಚಾರಕ್ಕೆ ಲಿಂಕ್ ಮಾಡ್ತಾ ಇರೋಂಥ ರೀತಿ ಇದೆ ಅಲ್ಲ, ಸಖತ್ತಾಗಿ ಆಗ್ತಿದೆ ಮಾತ್ರ ಕಾರ್ಯಕ್ರಮ. ಖುಷಿ ಆಗ್ತಾ ಇದೆ. ಮತ್ತೆ ನಮ್ಮ ಕೇಳುಗರು ಕೂಡ ಸಂದೇಶ ಕಳಿಸಬಹುದು. 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆ. ಸ್ನೇಹಿತರೆ, ನಮ್ಮ ಜೊತೆಯಾಗಿ ಅನು ಗೌಡ ಅವರು ಇದ್ದಾರೆ. ಕಿರುತೆರೆ ಹಾಗೆ ಬೆಳ್ಳಿತೆರೆ ಎರಡೂ ಕಡೆಯೂ ಕೂಡ ನಟಿಸಿ ಮಿಂಚ್ತಾ ಇರುವಂತಹ ಪ್ರತಿಭೆ ಇವರು. ಇವರೊಂದಿಗೆ ನಿಮ್ಮ ಪ್ರಶ್ನೆಗಳು ಏನೇ ಇದ್ರೂ ಕೂಡ ನೀವು ಕೇಳಬಹುದು, ಹಾಗೆ ನಿಮ್ಮ ಹಾರೈಕೆಗಳಿದ್ರೂ ತಿಳಿಸಬಹುದು. ಬೇಗ ಬೇಗ ನಮಗೆ ಸಂದೇಶ ಕಳಿಸಿ. 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆ. ಇದೀಗ ಅವರದ್ದೇ ಅಭಿನಯದ ಚಿತ್ರವೊಂದರ ಗೀತೆ ನಿಮ್ಮ ಜೊತೆಯಾಗ್ತಾ ಇದೆ. ಆಕಾಶವಾಣಿ ಬೆಂಗಳೂರು ಕೇಳ್ತಾ ಇದ್ದೀರಿ. 4:13 ನಾವಿದ್ದೇವೆ ಸಿನಿ ದನಿ ಕಾರ್ಯಕ್ರಮದಲ್ಲಿ. ಸಿನಿ ದನಿಯಲ್ಲಿ ನಮ್ಮ ಜೊತೆಯಾಗಿ ಅನು ಗೌಡ ಅವರು ಇದ್ದಾರೆ. ಅನು ಮೇಡಮ್, ನೀವು ಕನ್ನಡದ ಎಷ್ಟೋ ಚಿತ್ರಗಳಲ್ಲಿ ಅಭಿನಯಿಸಿದ್ದೀರಿ, ಮತ್ತೆ ಶುರುವಿನಲ್ಲಿ ಐಟಮ್ ಸಾಂಗ್ಗಳಲ್ಲೂ ಕೂಡ ಕಾಣಿಸ್ಕೊಂಡಿದ್ರಿ. ನೀವು ಶಿಷ್ಯ, ಕನ್ನಡದ ಕಂದ ಮುಂತಾದಂಥ ಚಿತ್ರಗಳಲ್ಲಿ ಐಟಮ್ ಸಾಂಗ್ಗೆ ಹೆಜ್ಜೆ ಹಾಕಿದ್ರಿ. ನಂತರ ಟೀಚರ್, ವಿಲನ್, ಹೀರೋಯಿನ್, ಈ ರೀತಿ ಬೇರೆ ಬೇರೆ ಪಾತ್ರಗಳಲ್ಲಿ ಬೇರೆ ಬೇರೆ ಶೇಡ್ಸಲ್ಲಿ ಕಾಣಿಸ್ಕೊಳ್ತಾ ಹೋದ್ರಿ ನೀವು. ಸಾಮಾನ್ಯವಾಗಿ ಇಂಡಸ್ಟ್ರಿಯಲ್ಲಿ ಏನಾಗುತ್ತೆ ಅಂತಂದರೆ, ಒಂದ್ಸಲ ಐಟಮ್ ಸಾಂಗ್ ಮಾಡಿದರೆ, ಇಲ್ಲ ಒಂದ್ಸಲ ಅಕ್ಕ ತಂಗಿ ಈ ಥರ ರೋಲ್ಗಳು ಮಾಡಿದ್ರೆ ಅದಕ್ಕೆ ಟೈಪ್ ಕಾಸ್ಟ್ ಆಗುವಂಥ ಸಾಧ್ಯತೆಗಳು ಜಾಸ್ತಿ. ಆದರೆ ನಿಮ್ಮ ಒಂದು ಕರಿಯರ್ ಗ್ರಾಫ್ ನೋಡಿದಾಗ ತುಂಬ ವೆರೈಟಿ ಆಗಿರುವಂಥ ಪಾತ್ರಗಳನ್ನ ನಿಭಾಯಿಸಿದ್ದೀರಿ. ಇವರು ಅಂದರೆ ಇಂಥದ್ದೇ ರೋಲ್ ಅಂತ ಹೇಳೋಕ್ಕಾಗದೇ ಇರೋ ಹಾಗೆ, ಒಂದು ಕಡೆ ವಿಲನ್ ಆಗಿ ಕಾಣಿಸ್ತೀರಿ, ಇನ್ನೊಂದು ಕಡೆ ಕಮಿಡಿಯನ್ ರೋಲ್ ಮಾಡ್ತೀರಿ, ಇನ್ನೊಂದು ಕಡೆ ತುಂಬ ಅಚ್ಚುಕಟ್ಟಾಗಿ ಒಂದು ಸೀರಿಯಲ್ನಲ್ಲಿ ಗೃಹಿಣಿಯ ಪಾತ್ರವನ್ನು ನಿಭಾಯಿಸ್ತಾ ಹೋಗ್ತಾ ಇರ್ತೀರಿ. ಈ ರೀತಿ ಆ ರೀತಿ ಒಂದು ಇಮೇಜ್ಗೆ ಕಟ್ಟು ಬೀಳದೆ ಇರೋದಕ್ಕೆ ನೀವು ಪಾಲಿಸಿದಂತಹ ಮಾರ್ಗ ಯಾವುದು? ಇಲ್ಲಾಂದರೆ ನಿಮಗೆ ಹಾಗೆ ಅವಕಾಶಗಳು ಒಲಿದು ಬಂತ ಅಂತ? ಇಲ್ಲ, ಫಸ್ಟು ಐಟಮ್ ಸಾಂಗ್ಗಳಿಗೆ ನಾವು ಹಾಗೇನೆ ದೃಢೀಕರಿಸ್ತಿದ್ದಾರೆ ಅನ್ನಂಗೆ ಆಗೋಗ್ಬಿಟ್ಟಿತ್ತು ಫಸ್ಟ್. ಆ್ಯಕ್ಚುಲಿ ಒಂದು ಸಾಂಗ್ ಆದಮೇಲೆ ಇನ್ನೊಂದು ಸಾಂಗು, ಇನ್ನೊಂದು ಸಾಂಗ್ ಆದಮೇಲೆ ಇನ್ನೊಂದು ಸಾಂಗು ಅಂತೇಳಿ ಕಂಟಿನ್ಯೂಷನಾಗಿ ಒಂದು 5-6 ಸಾಂಗ್ಗಳು ನಡೀತಾ ಹೋಗ್ತಾ ಇರ್ತದೆ. ಅದೇ ರೀತಿ ಒಂದು ಶಿಷ್ಯ ಸಾಂಗಲ್ಲಿ, ಶಿಷ್ಯದಲ್ಲಿ ಒಂದು ಸಾಂಗ್ ಮಾಡಿದೆ, ಅದು ವಿಕ್ಟರಿ ವಾಸು ಅವರು ಡೈರೆಕ್ಷನು. ಅವರೇ ಹೇಳಿದ್ದು ಫಸ್ಟಿಗೆ. ಅದಕ್ಕೂ ನಾನು ಒಂದು ಸ್ವಲ್ಪ ಅಯ್ಯೋ ಮಾಡಬೇಕಾ ಬೇಡವಾ, ಹೆಂಗಿರ್ತದೆ ಏನು ಎತ್ತ ಅನ್ನೋಂಥದ್ದೆಲ್ಲ ಇರ್ತಿತ್ತು. ಬಟ್ ಸಾಂಗ್ ಅಂದರೆ ಡ್ಯಾನ್ಸ್ ಅಂದರೆ ಒಂದು ಸ್ವಲ್ಪ ಇಷ್ಟ ಅಂದರೆ ಅದು
ಕಾಲೇಜು ಸ್ಕೂಲ್ ಡೇಸಲ್ಲೆಲ್ಲ ಬರೀ ಯೂನಿಯನ್ ಡೇಗಳಲ್ಲಿ ಸ್ಟೇಜ್ ಮೇಲೆ ಇರ್ತಾ ಇದ್ವಿ. ಸೊ ಹಾಗಾಗಿ ಓಕೆ ಫೈನ್ ಮಾಡೋಣ ಅಂತೇಳಿ ಹೇಳಿ. ಬಟ್ ಒಂದು ಸಲ ಶುರು ಆದಮೇಲೆ ಅದೇ ರೀತಿ ಸಾಂಗ್ಗಳೇ ಆ್ಯಡಪ್ ಆಗ್ತಾ ಹೋಗ್ತಾ ಬಂತು. ಅದಾದಮೇಲೆ ಅಂಬಿ ಅಂತೆ, ಭಕ್ತ ಅಂತೇಳಿ, ಆಮೇಲೆ ಕನ್ನಡದ ಕಂದ ನಮ್ಮ ಲೀಲಾವತಿ ಮೇಡಮ್ ಅವರು ಪ್ರೊಡಕ್ಷನ್ನು. ಹಾಗೆ ಆವಾಗ ನಾನು ಮತ್ತೆ ನಾಗೇಂದ್ರ ಪ್ರಸಾದ್ ಅವರು ಮತ್ತೊಂದು ಸಿನಿಮಾಗೆ ಮಾತಾಡ್ತಾ ಇದ್ರು, ಮೇಘವೇ ಮೇಘವೇ ಅನ್ನೋ ಸಿನಿಮಾದಲ್ಲಿ. ಆವಾಗ ಅವರಿಗೊಂದು ರಿಕ್ವೆಸ್ಟ್ ಮಾಡಿದೆ, ಸರ್ ಬರೀ ಸಾಂಗ್ಗಳನ್ನೇ ನಾನು ಮಾಡ್ತಾ ಇದ್ದೀನಿ, ಐಟಮ್ ಸಾಂಗ್ಗಳನ್ನ, ಒಂದು ಸ್ವಲ್ಪ ಬೇರೆ ಕ್ಯಾರೆಕ್ಟರ್ಗಳನ್ನ ಕೊಡಿ ನನಗೆ, ಸಾಂಗ್ಗಳು ಜಾಸ್ತಿ ಆಗೋಗುತ್ತೆ, ಬೇಡ ಚೇಂಜ್ ಮಾಡೋಣ, ಒಂದು ಸ್ವಲ್ಪ ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿ ಎಂಟ್ರಿ ಮಾಡೋಣ ಮತ್ತೆ ಅಂತೇಳಿ ಹೇಳಿ ಕೇಳಿದಾಗ ಅವರು ಮೇಘವೇ ಮೇಘವೆಯಲ್ಲಿ ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿ ಮತ್ತೆ ಆ್ಯಡಪ್ ಮಾಡಿಕೊಂಡ್ರು ನನಗೆ. ಅಲ್ಲಿಂದ ಎಲ್ಲ ಪೋಷಕ ಪಾತ್ರಗಳು ಹೇಗೆ ಬಂತು ನನಗೊಟ್ಟು ಪಾತ್ರ ಎಷ್ಟು ನಿಮಿಷ ಸಿನಿಮಾದಲ್ಲಿ ಇದೆ ಅನ್ನೋದಕ್ಕಿಂತ ಆ ಪಾತ್ರ ಮುಖ್ಯವಾಗಿದೆಯಾ ಸಿನಿಮಾಗೆ ಅನ್ನುವಂಥದ್ದು ನನಗೆ ಭಾಳ ಮುಖ್ಯ ಆಯಿತು. ಹಾಂ, ಆ ಪಾತ್ರ ಮುಖ್ಯವಾಗಿರ್ಬೇಕು, ಆ ಪಾತ್ರ ಅಲ್ಲಿ ಹೇಳುವಂಥದ್ದು ಇರಬೇಕು. ಅಂಥ ಪಾತ್ರಗಳನ್ನ ಹುಡುಕಾಟ ಮಾಡಿದೆ. ಹಾಗಾಗಿ ಅಂಥದ್ದೇ ಸಿಕ್ಕಿದ್ದಾವೆ ಅಂತೇಳಿ ಅಂದ್ಕೊಳ್ತೀನಿ. ಇನ್ನೂ ಸಿಗಬೇಕು ಅನ್ನೋಂಥ ಆಸೆ ಇದೆ. ಕಲಾವಿದರು ಯಾವತ್ತೂ ಎಲ್ಲಿಗೂ ನಿಲ್ಲೋದಿಲ್ಲ, ಇಲ್ಲಿಗೆ ಸಾಕು ನಾನು ಮಾಡಿದ್ದು ಅಂತ ಕಲಾವಿದರು ಯಾವತ್ತೂ ಅನ್ಕೊಳ್ಳೋದು ಇಲ್ಲ. ನನಗೂ ಅದು ಇಲ್ಲೂ ಇಲ್ಲ ಬಿಡಿ. ಹೌದು ಹೌದು, ಮತ್ತೂ ಬೇಕು ಅಂತ ಅನಿಸ್ತಾ ಇರುತ್ತೆ, ಇನ್ನ ಡಿಫ್ರೆಂಟ್ ಆಗಿರುವಂತದ್ದು. ಮತ್ತೆ ಎಲ್ಲಾದ್ರೂ ಒಂದು ಹೊಸ ಪಾತ್ರ ನೋಡಿದ್ರೆ ಇಂಥ ಪಾತ್ರ ಬರಬಾರ್ದ ನನ್ಗೆ ಅಂತ ಅನ್ಸೋ. ಹೌದು ಹೌದು ಹೌದು. ಅಯ್ಯೋ, ಎಷ್ಟೋ ಕ್ಯಾರೆಕ್ಟರ್ಗಳಿದ್ದಾವೆ. ನಾವು ಈಗಲೂ ಕೆಲವೊಂದು ವಿಚಾರಗಳಲ್ಲಿ ಮಿಸ್ ಮಾಡ್ಕೊಳ್ತೀವಿ. ಎಂತೆಂಥ ಡೈರೆಕ್ಟರ್ಗಳಿದ್ದಾಗ ನಾವು ಬರ್ಲಿಲ್ವೇ ಯಾಕೆ ಅಂತ ಹೇಳಿ. ಎಷ್ಟೋ ಡೈರೆಕ್ಟರ್ಗಳು ಇನ್ನೂ ಹಳುಬ್ರಿದ್ರು. ಆ ಟೈಮಲ್ಲಿ ಇದ್ದಿದ್ರೆ ಇನ್ನೂ ನಮಗೆ ಅವ್ರ ಅಂಡರ್ಲಿ ಕೆಲಸ ಮಾಡುವಂತ ಒಂದು ಹೊಸ ಅನುಭವಗಳು ಸಿಗ್ತಾ ಇದ್ವೇನೋ. ಒಂದು ಲೆಜೆಂಡ್ರಿ ಡೈರೆಕ್ಟರ್ಗಳು ಎಷ್ಟು ಜನ ಇದ್ರು, ಶಂಕರ್ ನಾಗ್ ಸರ್, ಸಿದ್ಲಿಂಗಯ್ಯ ಅವರು, ನಮ್ಮ ಇವರು ಭಾರ್ಗವ್ ಸರ್ ಕೆಲಸ ಮಾಡುತ್ತಿದ್ದಂಗ, ಆಮೇಲೆ ಮತ್ತೆ ಪುಟ್ಟಣ ಕಣ್ಗಾಲ್ ಅವರು, ಅವ್ರ ಸಿನಿಮಾಗಳಲ್ಲಿ ಒಂದು ಸಣ್ಣ ಪಾತ್ರಗಳು ಸಿಕ್ಕಿದ್ರು ಅದು ಒಂಥರ ಒಂದು ಪ್ರೀಶಿಯಸ್ ಥಿಂಗ್ ಅಲ್ವಾ ಅದು. ನಿಜ ನಿಜ ನಿಜ. ಆಮೇಲೆ ಅವರ ಸಿನಿಮಾಗಳು ಹೇಗಿರ್ತಿತ್ತು, ಆ ಪಾತ್ರಗಳು ಹೇಗಿರ್ತಿತ್ತು ಅಂದ್ರೆ ಎಷ್ಟು ವರ್ಷಗಳಾದ್ಮೇಲೂ ಕೂಡ ನಮ್ಗೆ ಅವರ ನಿಜ ಹೆಸರು ಬಾಯಿಗೆ ಬರೋದೇ ಇಲ್ಲ, ಆ ಪಾತ್ರದ ಹೆಸರೇ ನಮ್ಮ ಬಾಯಿಗೆ ಬರುತ್ತೆ. ಆಮೇಲೆ ಅದು ಎಷ್ಟೋ ಜನರ ಲೈಫ್ಗೆ ಒಂದು ಟರ್ನಿಂಗ್ ಪಾಯಿಂಟ್ ಆಗಿ ನಿಂತಹ ಕಥೆಗಳನ್ನ ಅವರು ತೆರೆ ಮೇಲೆ ತಂದ್ರು. ಇವಾಗ ಒಂದು ಸಿನಿಮಾ ನೋಡಿ ರೈತ ಆಗೋದಿರಬಹುದು, ಒಂದು ಸಿನಿಮಾ ನೋಡಿ ವಿಧವೆಯನ್ನ ಮದುವೆ ಆಗಂಥದ್ದಿರಬಹುದು, ಒಂದು ಸಿನಿಮಾ ನೋಡಿ ಒಂದು ಒಳ್ಳೆಯ ವ್ಯಕ್ತಿಯಾಗಿ ನಾನು ಬದುಕಬೇಕು ಅಂತ ನಿರ್ಧಾರ ಮಾಡೋಂಥದ್ದಿರಬಹುದು. ಆ ರೀತಿ ಮನಸ್ಸನ್ನು ಪರಿವರ್ತನೆ ಮಾಡುವಂಥ ಚಿತ್ರಗಳು ಎಷ್ಟನ್ನು ತಗೊಂಡು ಬಂದರು ಅವರು ತೆರೆ ಮೇಲೆ. ಅಷ್ಟು ಗಾಢವಾಗಿ ಇನ್ಫ್ಲೂಯೆನ್ಸ್ ಮಾಡಿದಂತಹ ಸಿನಿಮಾಗಳ ನಿರ್ದೇಶಕರ ಕೈಲಿ ಕೆಲಸ ಮಾಡಬೇಕು ಅನ್ನೋದು ಬಹುಶಃ ಪ್ರತಿಯೊಬ್ಬ ಕಲಾವಿದರ ಕನಸು ಅಂತ ಅನಿಸುತ್ತೆ. ನೀವು ತುಂಬ ಜನಪ್ರಿಯ ಧಾರಾವಾಹಿಗಳಲ್ಲಿ ಕೂಡ ನಟಿಸಿದ್ರಿ. ಒಂದು ಕಾಲಕ್ಕೆ ಏನು ಮನೆ ಮಕ್ಕಳೆಲ್ಲ ಕೂತು ನೋಡ್ತಾ ಇದ್ದಂತಹ ಧಾರಾವಾಹಿಗಳು, ರಂಗೋಲಿಯಿಂದ ಹಿಡಿದು ಎಷ್ಟೋ ಧಾರಾವಾಹಿಯಲ್ಲಿ ನೀವು ಪಾತ್ರವನ್ನು ಮಾಡಿದ್ದೀರಿ. ಮತ್ತು ಸಿನಿಮಾಗಳಲ್ಲೂ ಕೂಡ ಸೈಮಲ್ಟೇನಿಯಸ್ ಆಗಿ ಕಾಣಿಸ್ಕೊಳ್ತಾನೆ ಬಂದಿದ್ದೀರಿ. ನಮ್ಮ ಇಂಡಸ್ಟ್ರಿಯಲ್ಲಿ ಏನು ಅಂತಂದರೆ ಸೀರಿಯಲ್ ಆರ್ಟಿಸ್ಟ್ಗಳನ್ನ ಸಿನಿಮಾಗೆ ತೊಗೊಳೋದು ಕಷ್ಟ, ಸಿನಿಮಾದವರು ಸೀರಿಯಲ್ಗೆ ಬರೋದು ಕಷ್ಟ, ಬಂದರೆ ವಾಪಸ್ ಹೋಗಲ್ಲ ಅನ್ನೋ ಥರದ್ದೇ ಆಗ್ತಿರುತ್ತೆ. ಅಂದರೆ ನೀವು ಎರಡೂ ಕಡೆ ಹೇಗೆ ಬ್ಯಾಲೆನ್ಸ್ ಮಾಡಿದ್ರಿ ಅಂತ? ಅದು ಹೇಳೋದು ಹೌದು, ಸಹಜ. ಯಾಕೆಂದರೆ ಸಿನಿಮಾದು ಟೈಮಿಂಗು ಬೇರೆ, ಆ ಸಮಯಾವಳಿಗಳು ಬೇರೆ, ಈ ಸೀರಿಯಲ್ಗಳ ಸಮಯಾವಳಿಗಳು ಬೇರೆ. ಸೊ ಸೀರಿಯಲ್ಗಳದ್ದೇ ಬೇರೆ ರೀತಿಯಾದಂಥ ಒಂದು ನಡ್ಕೊಂಡು ಹೋಗೋ ರೀತಿ, ಅಂದರೆ ಅದು ಕಾರ್ಯನಿರ್ವಹಿಸೋದು ಬೇರೆ ರೀತಿಯಲ್ಲಿರ್ತದೆ. ಸೊ ಹಾಗಾಗಿ ಇವ್ರು ಇಲ್ಲಿಗೆ ಬೇಡ, ಇವ್ರು ಈ ಕಡೆಗೆ ಬೇಡ ಅನ್ನೋಂಥ ಒಂದು ಗೋಡೆಯನ್ನು ಮಾಡ್ಕೊಂಡಿದ್ದಾರೆ ಜನ. ಬಟ್ ನೀವು ಅದನ್ನು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿಕೊಂಡು ಸ್ಕೆಡ್ಯೂಲ್ನ ಯಾವುದು ಯಾರಿಗೂ ಮಿಸ್ ಮಾಡ್ಕೊಳ್ದೆ, ಎರಡೂ ಕಡೆ ಪ್ರಾಮಿಸ್ ಮಾಡ್ಕೊಳ್ದೆ ಕರೆಕ್ಟಾಗಿ ಅವ್ರವ್ರ ಡೇಟ್ ಅವ್ರವರಿಗೆ ನಾವು ಕೊಡ್ತಾ ಇದ್ದೀವಿ ಅಂತೇಳಿ ಒಂದು ಸ್ವಲ್ಪ ಶ್ರದ್ಧೆ ವಹಿಸಿದ್ರೆ ಇದು ಸಾಧ್ಯತೆ ಇದೆ. ಇದು ಆ ಥರ ಏನು ಈ ಕಲಾವಿದರು ಒಂದು ನದಿ ಇರೋ ಹಾಗೆ ಯಾವ ಕಡೆ ನೀವು ಹೋಗಬೇಕು ಅನ್ನೋಂಥದ್ದು, ನೀರಿನ ಸೆಲೆ ನೀರು ಹರ್ಕೊಂಡು ಹೋದಂಗೆ ಹರ್ಕೊಂಡು ಹೋಗ್ತಾ ಇರಬೇಕು. ಅಲ್ಲಿ ನಾವು ಕಟ್ಟೆ ಮಾಡ್ಕೊಳ್ತಾ ಹೋದ್ರೆ ನಮಗೆ ನಾವೇನೆ ಅದು ಮುಂದುವರಿಯಕ್ಕಾಗೋದಿಲ್ಲ. ನಿಜ ನಿಜ. ಕಟ್ಟೆಗಳನ್ನ ಮಾಡಿಕೊಂಡು ಅದು ನಮಗೆ ನಾವೇ ಒಂದು ಬ್ರಿಡ್ಜ್ ಕಟ್ಕೊಳ್ಳೋದು, ಚೌಕಟ್ಟು ಹಾಕ್ಕೊಳ್ಳೋದು ಅವೆಲ್ಲ ಇರಬಾರ್ದು. ಒಂದು ಕ್ಯಾರೆಕ್ಟರ್ಗೂ ಸೀಮಿತವಾಗಿರಬಾರ್ದು,
ಒಂದು ಸ್ಕೆಡ್ಯೂಲಿಗೂ ಸೀಮಿತವಾಗಿರಬಾರ್ದು, ಹರ್ಕೊಂಡು ಹೋಗಬೇಕು ಅನ್ನುವಂಥದ್ದು ನನಗೆ ಇಷ್ಟ ಇದ್ದಿದ್ದು. ಹಾಗಾಗಿ ಎರಡೂ ಕಡೆ ನಾನು ಯಾರಿಗೂ ತೊಂದರೆ ಕೊಡ್ದಂಗೆ, ಟೈಮ್ ಮಿಸ್ ಮ್ಯಾಚ್ ಮಾಡ್ಕೊಳ್ದಂಗೆ ಡೇಟ್ಸ್ಗಳನ್ನ ಕೊಟ್ಕೊಳ್ತಾ ಇದ್ದೆ. ಸೊ ಹಾಗಾಗಿ ನನ್ನಲ್ಲಿ ಸಾಧ್ಯತೆ ಆಯಿತು ಅಂತ ಅಂದ್ಕೊಳ್ತೀನಿ. ನಿಜ ಇರಬೇಕು. ಇಲ್ಲ ಅಂತಂದ್ರೆ ಇನ್ನೊಂದು ಮಾತಿದೆ, ಏನು ಅಂತಂದ್ರೆ ಸೀರಿಯಲ್ಗಳಲ್ಲಿ ಜಾಸ್ತಿ ಕಾಣಿಸ್ಕೊಳ್ತಾ ಇದ್ರೆ ಮತ್ತೆ ವಾಪಸ್ ಅವ್ರನ್ನ ಹಿರಿತರಿಯಲ್ಲಿ ನೋಡೋದಕ್ಕೆ ಜನ ಇಷ್ಟನೇ ಪಡಲ್ಲ, ಸೀರಿಯಲ್ ಅಲ್ಲೇ ಕಾಣ್ತಾರಲ್ಲ ಅಂತ ಅನ್ಕೊಂಡ್ಬಿಡ್ತಾರೆ ಅಂತ. ಬಟ್ ನಿಮ್ ವಿಷಯದಲ್ಲಿ ಹಾಗೂ ಆಗಿಲ್ಲ ನೋಡಿ, ಈ ಕಡೆ ಸೀರಿಯಲ್ ಅಲ್ಲೂ ಕಾಣಿಸ್ತಾ ಇದ್ರಿ, ದೊಡ್ಡ ಪರದೆ ಮೇಲೂ ಕಾಣಿಸ್ಕೊಳ್ತಾ ಇದ್ರಿ, ಒಟ್ನಲ್ಲಿ ನಿಮ್ಮನ್ನ ನೋಡಕ್ ಜನಕ್ಕೆ ಇಷ್ಟ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿಯಾದಂಥ ಅದೇ ರೀತಿಯಾದಂಥ ವಿಚಾರ ನಿಮ್ಮ ಇದರಲ್ಲಿ ಇನ್ನೊಂದು ವಿಚಾರದಲ್ಲೂ ಬರ್ತದೆ. ಏನು ಅಂದರೆ ಹೀರೋಯಿನ್ ಈಗ ಒಂದು ಹೀರೋ ಆಗಿದ್ದಾರೆ ಇಲ್ಲ ಹೀರೋಯಿನ್ ಆಗಿದ್ದಾರೆ ಅಂದ ತಕ್ಷಣನೇ ಬೇರೆ ಪಾತ್ರಗಳಿಗೆ ಅವ್ರನ್ನ ತಗೊಳ್ಳೋದನ್ನ ಬಿಟ್ಬಿಡ್ತಾರೆ. ಹೌದು, ಅದೊಂದು ವಿಚಾರಗಳಾಗುತ್ತೆ. ಹಾಗಲ್ಲ, ಈಗ ಅವ್ರಿಗೆ ಏನೋ ಒಂದು ಸಿನಿಮಾ ಬಂತು, ಅವ್ರು ಹೀರೋ ಆದರು, ಯಾಕೆಂದರೆ ಆ ಸಿನಿಮಾದಲ್ಲಿ ಅವರಿಗೆ ಆ ಥರ ಆದಂಥ ಕ್ಯಾರೆಕ್ಟರ್ ಇದೆ, ಪಾತ್ರವಿದೆ, ಹಾಗಾಗಿ ಅವರು ಅದರಲ್ಲಿ ಹೀರೋ ಆಗಿರ್ತಾರೆ. ಹಾಗಾಗಿ ಅವ್ರಿಗೆ ಬೇರೆ ಸಿನಿಮಾಗಳಲ್ಲಿ ತಗೊಳ್ಬಾರ್ದು ಅನ್ನುವಂಥ, ಅಯ್ಯೋ ಅವರೇನು ಹೀರೋ ಆಗ್ಬಿಟ್ಟಿದ್ದಾರೆ, ಹೀರೋಯಿನ್ ಆಗಿದ್ದಾರೆ, ಈಗ ನಮ್ಮ ಪೋಷಕ ಪಾತ್ರಗಳಿಗೆ ಬರ್ತಾರೋ ಇಲ್ವೋ ಅಂತ ಹೇಳಿ ಅವ್ರುಗಳೇ ಡಿಸೈಡ್ ಮಾಡ್ಕೊಳ್ಳೋದು ತಪ್ಪು ಅಂತ ನಾನು ಹೇಳೋದು. ನಿಜ ನಿಜ ನಿಜ. ಏನೇ ಆಗಿರ್ಲಿ ಒಂದು ಮಾತು ಕೇಳೋದು ಒಳ್ಳೆಯದು ಅಂತ. ಒಂದು ಸಲ ಯಾರೋ ಒಬ್ರು ಹೀರೋಯಿನ್ ಆದ್ರು, ಹೀರೋ ಆದ್ರು, ಅಯ್ಯೋ ಅವರು ಅಲ್ಲಿ ಆ ಒಂದು ಟಾಪ್ ಪೊಸಿಷನ್ಗೆ ಹೋಗ್ಬಿಟ್ಟಿದಾರೋ, ಇಲ್ಲ ಅವ್ರು ಏನಾಗಿದಾರೋ, ಅವ್ರ ಮನಸ್ಸಲ್ಲಿ ಏನಿದೆಯೋ ಅನ್ನೋದು ಅವ್ರಿಗೆ ಕೇಳಬೇಕಲ್ಲ. ನಿಜ ನಿಜ. ಹಾಗಾಗಿ ಕಲಾವಿದರು ಸದಾ ಓಪನ್ ಮೈಂಡೆಡ್ ಆಗಿ ಇರ್ತಾರೆ. ಹೊಸ ಪಾತ್ರಗಳು, ಹೊಸ ಅವಕಾಶಗಳು ಬಂದಾಗ ಎಸ್ ಅನ್ನುವಂಥ ಸಾಧ್ಯತೆ ಇರುತ್ತೆ, ಕೇಳಬೇಕಷ್ಟೇ. ಹೌದು ಹೌದು ಹೌದು. ಮತ್ತಷ್ಟು ಮಾತಾಡೋಣ. ಇದೀಗ ನಿಮ್ಮದೇ ಚಿತ್ರದ ಮತ್ತೊಂದು ಗೀತೆಯನ್ನು ಕೇಳಿಸೋಣ. ಬೃಂದಾವನ ಚಿತ್ರದಿಂದ ಹಾರ್ಟಲ್ಲಿರೋ ಹಾರ್ಮೋನಿಯಂ ಟ್ಯೂನು ಹಾಕಿದೆ ಅನ್ನುವಂಥ ಗೀತೆ. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಿ ಅನು ಗೌಡ ಅವರೊಂದಿಗಿನ ಮಾತುಕತೆಯನ್ನ. ನೀವು ಕೂಡ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನ ನಮ್ಮ ಜೊತೆ ಹಂಚಿಕೊಳ್ಳಬಹುದು. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ. ಆಕಾಶವಾಣಿ ಬೆಂಗಳೂರು ಕೇಳ್ತಾ ಇದ್ದೀರಿ. ಸಿನಿ ದನಿಯಲ್ಲಿ ಅನು ಗೌಡ ಅವರೊಂದಿಗಿನ ಮಾತುಕತೆ ಜೊತೆಯಾಗಿ ಸಾಗ್ತಾ ಇದೆ. ಈಗಾಗಲೇ ನೀವು ಎಷ್ಟೆಲ್ಲ ಸಿನಿಮಾದಲ್ಲಿ ಅಭಿನಯಿಸಿದ್ರಿ ಮತ್ತು ಯಾವುದೆಲ್ಲ ರೋಲ್ಗಳಲ್ಲಿ ಕಾಣಿಸ್ಕೊಂಡ್ರಿ ಅಂತ ಹೇಳಿದ್ದೀವಿ. ನೀವು ಒಂದು ಕಡೆ ವಿಲನ್ ರೋಲ್ನಲ್ಲೂ ಕಾಣಿಸ್ಕೊಂಡಿದ್ದೀರಿ, ಕಾಮಿಡಿಯನ್ ಆಗೂ ಕಾಣಿಸ್ಕೊಂಡಿದ್ದೀರಿ, ಹಾಗೆ ಹೀರೋಯಿನ್ ಆಗೂ ನಟಿಸಿದ್ದೀರಿ. ನಿಮಗೆ ಪರ್ಸನಲಿ ತುಂಬ ಸ್ಯಾಟಿಸ್ಫೈಯಿಂಗ್ ಅಂತ ಅನ್ಸೋದು, ತುಂಬ ಚಾಲೆಂಜಿಂಗ್ ಅಂತ ಅನ್ಸೋದು ಯಾವ ರೋಲ್ಗಳು? ಚಾಲೆಂಜಿಂಗ್ ಅನ್ನೋದಕ್ಕಿಂತ ನನಗಿನ್ನೂ ಪಾತ್ರಗಳು ಬರಬೇಕು ಅನ್ನೋಂಥದ್ದು ನನಗಿನ್ನೂ ಆಸೆ ಇದೆ. ಈಗ ಮಾಡಿರೋದು ಹೌದು, ಅದರಲ್ಲಿ ಈಗ ಗಂಡ ಊರಿಗೆ ಹೋದಾಗ ಸಿನಿಮಾ ಒಂದು ಮಾಡಿದ್ವಿ, ಅದರಲ್ಲಿ ಹೀರೋಯಿನ್ ಕ್ಯಾರೆಕ್ಟರ್ ಮಾಡಿದೆ. ಅದರಲ್ಲಿ ಫೈಟ್ ಎಲ್ಲ ಇತ್ತು, ಕಂಪ್ಲೀಟ್ಲಿ ಒಂದು ಒಬ್ರು ಹೀರೋಗೆ ಯಾವ ರೀತಿಯಾದಂಥ ಇದು ಇಲ್ಲ ಫೈಟ್, ಅದೇ ರೀತಿಯಾದಂಥ ಫೈಟನ್ನು ಕಂಪೋಸ್ ಮಾಡಿ ನನಗೆ ಮಾಡಿಸಿದ್ರು. ಅವ್ರು ಫಸ್ಟು ಹೇಳಿದ್ದೆ ಹಾಗೇನೆ ಡೈರೆಕ್ಟರ್ಗಳು, ಕಾರ್ ಡ್ರೈವಿಂಗ್ ಬರಬೇಕು, ಅಂದರೆ ಸ್ಟ್ರಾಂಗ್ ಲೇಡಿ ಕ್ಯಾರೆಕ್ಟರ್, ಸ್ಟ್ರಾಂಗ್ ವುಮೆನ್, ಶಿ ಕ್ಯಾನ್ ಹ್ಯಾಂಡಲ್ ಹರ್ ಸೆಲ್ಫ್, ಅವರ ಓನ್ ಕ್ಯಾರೆಕ್ಟರ್. ಅದು ಆ್ಯಕ್ಚುಲಿ ನನ್ನ ಪರ್ಸನಲ್ ಕ್ಯಾರೆಕ್ಟರ್ ಹಾಗೇ ಇದೆ. ಪ್ರಶ್ನೆ ಅದೇ ಆಗ್ತಿತ್ತು, ಡ್ರೈವಿಂಗ್ ಎಲ್ಲ ಬರ್ತಿತ್ತಾ? ಲೇಡಿ ತರ ಮಾಡೋದಕ್ಕೆ ರೆಡಿ ಆಗಿದ್ದಂತ ಲೇಡಿ? ಹೌದು ಹೌದು, ಪರ್ಸನಲ್ ಕ್ಯಾರೆಕ್ಟರ್ ಹಾಗೇ ಇದೆ. ಸೊ ಅದೇ ರೀತಿ ಕ್ಯಾರೆಕ್ಟರ್ನೇ ಅವ್ರು ನನಗೆ ಸಿನಿಮಾದಲ್ಲಿ ಮಾಡಕ್ಕೆ ಹೇಳಿದ್ರು. ಅದೇನು ಚಾಲೆಂಜಿಂಗ್ ಅಲ್ಲ, ಬಟ್ ಇಟ್ ಈಸ್ ಗುಡ್. ಅಂದರೆ ಒಂದು ಗುಡ್ ಓಪನಿಂಗ್, ಆಸ್ ಎ ಹೀರೋಯಿನ್ ಆಗಿ ಒಂದು ಒಳ್ಳೆ ಓಪನಿಂಗ್ ಕೊಟ್ರು ನನಗೆ. ಅದಕ್ಕೆ ಅವ್ರಿಗೆ ನಾನು ನಿಜವಾಗ್ಲೂ ಧನ್ಯವಾದಗಳನ್ನ ಹೇಳ್ತೀನಿ. ಅಂತ ಅನ್ಸತ್ತಲ್ವಾ, ಲೇಡಿ ಮತ್ತೊಬ್ಬ ಮಾಲಾಶ್ರೀ ಸಿಕ್ರು ಇಂಡಸ್ಟ್ರಿಗೆ ಅಂತ. ಅವಾಗ ಅದೇ ರೀತಿ ಅವಾಗ ಮೀಡಿಯಾದಲ್ಲೆಲ್ಲ ಆ ಥರ ಎಲ್ಲ ಬರೆದಿದ್ರು. ಸಿನಿಮಾ ಪ್ರೊಮೋ ಟೈಮಲ್ಲಿ, ಸಿನಿಮಾ ಬಿಡುಗಡೆ ಆಗೋ ಟೈಮಲ್ಲೆಲ್ಲ ಅದೇ ರೀತಿಯಾಗಿ ಬರಿತಾ ಇದ್ರು, ಎರಡನೇ ಮಾಲಾಶ್ರೀ ಅಂದರೆ ಕಂಪ್ಲೀಟ್ಲಿ ಫೈಟ್ ಮಾಡಿದ್ದಾರೆ ಮೇಡಮ್ ಅವರು ಅಂತ ಹೇಳಿ. ಸೊ ಆಮೇಲೆ ಒಳ್ಳೆ ಅಪ್ರಿಷಿಯೇಷನ್ನು ಬಂತು ಸಿನಿಮಾಗೆ, ಒಳ್ಳೆ ಅಪ್ರಿಷಿಯೇಷನ್ನು ಬಂತು, ಚೆನ್ನಾಗಿ ಓಡ್ತು. ಅದಾದಮೇಲೆ ಮತ್ತೆ ಹಾಗೇನೆ ಇನ್ನೊಂದು ಸಿನಿಮಾನು ಅವ್ರದ್ದಲ್ಲೇ ಮಾಡಿದ್ದೀನಿ, ರಿಲೀಸ್ ಆಗಬೇಕೀಗ ಸದ್ಯಕ್ಕೆ. ಹಾಗಾಗಿ ತುಂಬಾ ಸ್ಯಾಟಿಸ್ಫೈಯಿಂಗ್ ಅಂತ ಅನ್ಸಿದಂತಹ ಮೂವಿ ಅದು ಅಂತ? ಅದೊಂದು ಸ್ಯಾಟಿಸ್ಫೈಯಿಂಗ್ ಮೂವಿ. ಹಾಗೇನೆ ಕೆಂಪೇಗೌಡದಲ್ಲೂ ಅದು ನನಗೆ ಒಂದು ಒಳ್ಳೆ ಹೆಸರು ತಂದು ಕೊಟ್ಟಿರ್ತಕ್ಕಂಥ ಕ್ಯಾರೆಕ್ಟರ್. ಸಣ್ಣ ಪಾತ್ರನೇ, ಒಂದು 5-10 ನಿಮಿಷ ಬರ್ತದೆ ಪೂರಾ ಸಿನಿಮಾದಲ್ಲಿ, ಬಟ್ ಆದರೆ ಅದು ಹೆಸರು ಕೊಡ್ತು. ಅಂದರೆ ಒಂದು ಒಳ್ಳೆ ವಿಲನ್ ಕ್ಯಾರೆಕ್ಟರ್ ಅದು. ಆಮೇಲೆ ವಿಲನ್ ಕ್ಯಾರೆಕ್ಟರ್ಗಳು ತುಂಬ ಹುಡ್ಕೊಂಡು ಬರ್ತದೆ.
ಅದೇನು ನಾವು ಆ ಥರ ಇದ್ದೀವೋ ಹೇಗೋ ಏ ಗೊತ್ತಿಲ್ಲ. ಇಲ್ಲಪ್ಪ, ನೋಡಕ್ಕೆ ಇಷ್ಟು ಚಂದ ಇದ್ದೀರಿ. ಆದ್ರೆ ಇವಾಗ ವಿಲನ್ಗಳ ಸಮಾನ ಬಿಡಿ, ತುಂಬಾ ಚೆನ್ನಾಗಿರೋರ್ನೇ ವಿಲನ್ ಮಾಡ್ತಾ ಇರೋದು. ವಿಲನ್ ಅಂದ್ರೆ ಹೀರೋಯಿನ್ ಗಿಂತ ಇನ್ನ ಒಂದ್ ಸ್ವಲ್ಪ ಗ್ಲಾಮರಸ್ ಆಗಿರ್ಬೇಕು, ಇನ್ನ ಚೆನ್ನಾಗಿರ್ಬೇಕು ಅಂತ. ಅದ್ರಲ್ಲೂ ನಮ್ಮ ಸೀರಿಯಲ್ಗಳಲ್ಲಂತೂ ಲೇಡಿ ವಿಲನ್ಗಳದೇ ಸಮಾನ ನಡೀತಾ ಇರೋದು, ಅವ್ರದ್ದೇ ಹವಾ ಕ್ರಿಯೇಟ್ ಆಗಿದೆ. ಇಲ್ಲ, ಅವಾಗ್ಲೂ ಅಷ್ಟೇನೆ ಆಂತರ್ಯ ಅಂತ ಒಂದು ಸೀರಿಯಲ್ ಬರ್ತಾ ಇತ್ತು ಕಸ್ತೂರಿ ಚಾನಲಲ್ಲಿ ಮಧ್ಯಾಹ್ನ. ಅದರಲ್ಲೂ ಹಾಗೇನೆ ಮೇನ್ ವಿಲನ್ ಕ್ಯಾರೆಕ್ಟ್ರು MLA ವೈಫ್ ಕ್ಯಾರೆಕ್ಟರ್ ಏನೋ ಒಂದು ಇತ್ತು. ಸೊ ಹೆವಿ ಮೇಕಪ್ಪು, ಹೆವಿ ಇದು, ಅಲ್ಲಿಂದನೇ ಶುರು ಮಾಡಿದ್ದು ನಾನು ಆ ವಿಲನ್ ಕ್ಯಾರೆಕ್ಟರ್ಗಳಿಗೆ ಆ ಥರ ಒಂದು ಡಿಫ್ರೆಂಟ್ ಇನ್ನೋವೇಟಿವ್ ಆಗಿ ಮೇಕಪ್ಗಳು, ಇನ್ನೋವೇಟಿವ್ ಆಗಿ ಬಿಂದಿ ಅದು ಇದು ಅಂತ ಹೇಳಿ ಚೆನ್ನಾಗಾಗಿತ್ತು ಅದು ಆಂತರ್ಯ ಅಂತ ಹೇಳಿ ಮಧ್ಯಾಹ್ನ. ಓಕೆ. ಮತ್ತೆ ಕೆಂಪಗೌಡದಲ್ಲೂ ಅಷ್ಟೇ, ಆ ಸಿನಿಮಾ ಬಿಡುಗಡೆ ಆದ್ಮೇಲೆ ನೀವೇ ಹೇಳ್ತಿದ್ರಿ ನಿಮ್ಮ ಎಕ್ಸ್ಪೀರಿಯನ್ಸ್ ಆಫ್ ಏರ್ ಟಾಕ್ ಅಲ್ಲಿ ಹೇಳಿದ್ರಿ, ಹೊರಗಡೆ ಹೋಗ್ತಿದ್ರೆ ಅನುಗೌಡ ಅಂತಲ್ಲ ಕೆಂಪೇಗೌಡ ಅಂತ ಅವಾಗ ಇಲ್ಲೇ ಅಲ್ವಾ ಇರೋದು. ಸೊ ಹಾಗಾಗಿ ಅಲ್ಲೆಲ್ಲ ನಮ್ಮ ಕನ್ನಡದ ಜನಗಳು ಅವ್ರು ನಮ್ಮನ್ನ ಕರೆಕ್ಟ್ ಗುರ್ತು ಹಿಡಿದು ಅದನ್ನ ರೋಡಲ್ಲಿ ಹಿಂಗೆ ಹೇಳಬೇಕಾದ್ರೆ ಖುಷಿ ಆಗುತ್ತೆ. ಅವರು ಕಲಾವಿದರಿಗೆ ಅದಕ್ಕಿಂತ ದೊಡ್ಡ ಪ್ರಶಸ್ತಿಗಳು ಪುರಸ್ಕಾರಗಳು ಬೇರೆ ಏನು ಇರಲ್ಲ ಅಂತ ಅನ್ಕೊಳ್ತೀನಿ. ನೀವು ರೆಕಗ್ನೈಸ್ ಮಾಡೋ ಪಾತ್ರಗಳ ಹೆಸರನ್ನ ನೆನ್ಪಿಟ್ಕೊಳ್ಳೋಂಥದ್ದು. ಸೊ ನೀವು ಇವ್ರಲ್ವಾ ಅಂತ ಕೇಳೋವಂಥದ್ದು ಅವಾಗ್ಲೇನೆ ಹೌದಲ್ಲ, ಓಕೆ ಅಂದ್ರೆ ಇದೀವಿ ನಾವು ಮನಸ್ಸಲ್ಲಿ ಅಂತ ಅನ್ಕೊಳ್ತೀವಿ. ನಮಗೆ ನಾವೇ ಶಬಾಷ್ಗಿರಿ ಕೊಟ್ಕೊಳ್ಳೋದು. ನೀವು ಬ್ಯಾಂಕ್ ಜಾಬ್ ಅಲ್ಲಿ ಇದ್ದಿದ್ರೆ ಪ್ರತಿದಿನ 100 ಜನ ಗ್ರಾಹಕರನ್ನ ಸಂತೃಪ್ತಿ ಪಡಿಸ್ಬೇಕಾಗ್ತಿತ್ತು ಅನ್ಸುತ್ತೆ. ಆದ್ರೆ ಇವಾಗ ನೀವು ಇರುವಂತಹ ಬಣ್ಣದ ಬದುಕಿನಲ್ಲಿ ಪ್ರತಿದಿನ ಲಕ್ಷಾಂತರ ಜನರನ್ನ ತಲುಪುವಂತ ಸಾಧ್ಯತೆ ಇದೆ. ಆ ಕಾರಣಕ್ಕಾಗಿ ನೀವು ತಗೊಂಡಂತ ಡಿಸಿಷನ್ ಬೆಸ್ಟ್ ಅಂತ ನಿಮ್ಗೆ ಅನ್ಸಿರ್ಬಹುದು ಈಗ. ಆಬ್ವಿಯಸ್ಲಿ ಇಟ್ಸ್ ಗುಡ್. ಅದೇನೋ ಅಂತಾರಲ್ಲ ಡೆಸ್ಟಿನಿ ಅನ್ನುವಂಥದ್ದು ಇರ್ತದೆ. ವಿ ಬಿಲೀವ್ ಇನ್ ಡೆಸ್ಟಿನಿ ಅನ್ನುವಂಥದ್ದು. ಇಲ್ಲ ಅಂದ್ರೆ ನೋಡಿ, ಎಷ್ಟು ಜನ ಕನಸು ಕಣ್ಣಲ್ಲಿ ಇಂಡಸ್ಟ್ರಿಗೆ ಬರೋರು ಇರ್ತಾರೆ, ನಾನು ಹೀರೋಯಿನೇ ಆಗ್ಬೇಕು, ನನ್ಗೆ ಸಿನಿಮಾದಲ್ಲಿ ಒಂದು ಪಾತ್ರ ಬೇಕು, ಸೀರಿಯಲ್ ಅಲ್ಲಿ ಒಂದು ಪಾತ್ರ ಬೇಕು ಅಂತ ಅಭಿನಯದ್ದೇ ಕನಸು, ಅಭಿನಯದ್ದೇ ಹುಚ್ಚು ಹೊತ್ತು ಸಣ್ಣ ವಯಸ್ಸಿಂದ ಒಂದು ವಯಸ್ಸಿನ ತನಕ ಬೆಳೆದು ಊರು ಬಿಟ್ಟು ಓಡ್ ಬಂದು ಎಲ್ಲ ಎಷ್ಟು ಜನ ಸಾಹಸ ಮಾಡಿರ್ತಾರೆ. ಬಟ್ ಅವ್ರೆಲ್ರಿಗೂ ಅವಕಾಶ ಸಿಕ್ಕಿರತ್ತೆ ಅಂತ ಇಲ್ಲ. ಆದ್ರೆ ನಿಮ್ಗೆ ಹೇಗೆ ಒಂದು ಮದುಮಗಳ ಕ್ಯಾರೆಕ್ಟರ್ ಇಂದ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟು ಇದೀಗ ಬೆಳ್ಳಿತೆರೆ ಕಿರುತೆರೆ ಎರಡೂ ಕಡೆಯೂ ಮಿಂಚ್ತಾ ಇದ್ದೀರಿ. ಮತ್ತೆ ಸಿಕ್ಕಂತಹ ಅವಕಾಶಕ್ಕೆ, ಕಲಿಯುವಂತಹ ಒಂದು ಅವಕಾಶಕ್ಕೆ ಎಸ್ ಅಂತ ಹೇಳ್ತಾ ಮುಂದುವರಿತಾ ಇದ್ದೀರಿ. ನಿಜಕ್ಕೂ ಡೆಸ್ಟಿನಿ ಅಂತಲೇ ಅನ್ಸುತ್ತೆ ಇದು, ಅಲ್ಲ? ಯಾಕೆಂದ್ರೆ 100 ಜನ 1000 ಜನ ಆಸೆ ಇಟ್ಕೊಂಡಿರುವಂತಹ ವೃತ್ತಿ ಇದು. ಹೌದು, ನಿಮ್ಗೆ ಒಲಿದು ಬಂದಿದೆ, ಮತ್ತೆ ಅದ್ರಲ್ಲಿ ನಿಮ್ಗೆ ಯಶಸ್ಸು ಕೂಡ ಸಿಕ್ಕಿದೆ, ಖುಷಿ ಆಗುತ್ತೆ. ಥ್ಯಾಂಕ್ ಯು. ಹೌದು, ಇದು ತುಂಬಾ ಜನ ಇವತ್ತಿಗೂ ಸಿನಿಮಾ ಅನ್ನೋಂಥದ್ದು ಒಂದು ಆಕರ್ಷಣೆ, ನಿಜ. ಅದು ಎಲ್ಲಿಂದನಾದ್ರೂ ಜನಗಳನ್ನ ಆಕರ್ಷಣೆ ಮಾಡೇ ಮಾಡುತ್ತೆ. ಸೊ ಆ ರೀತಿಯಾಗಿ ದಿನ ಬೆಳಗಾದ್ರೂ ಇವತ್ತಿಗೂ ಎಷ್ಟು ಜನ ಊರು ಬಿಟ್ಟು ಈ ಕಡೆ ಬೆಂಗಳೂರು ಕಡೆ ಕಾಲು ಹಾಕೋದಿಲ್ಲ. ಈ ಚಿತ್ರರಂಗಕ್ಕೋಸ್ಕರನೇ, ಚಿತ್ರರಂಗದಲ್ಲಿ ನಾನು ಏನೋ ಒಂದು ಸಾಧನೆ ಮಾಡ್ತೀನಿ ಅನ್ನುವಂಥದ್ದು. ಅಂಥ ಒಂದು ಸಾಧನೆಗೆ ಅವರು ಅದಕ್ಕೋಸ್ಕರ ಡೆಡಿಕೇಶನ್ ಮಾಡ್ಕೊಂಡು ಬಂದವರು ಎಷ್ಟೋ ಜನ ಇದ್ದಾರೆ ಇವತ್ತಿಗೂ. ಪಾಪ ಅವ್ರು ಇವತ್ತಿಗೂ ಸೈಕಲ್ ಹೊಡಿತಾನೇ ಇದ್ದಾರೆ ಇನ್ನೂ ಅಂತಾನೂ ಹೇಳ್ಬೋದು. ಇನ್ನೂ ಫಸ್ಟ್ ಸಿನಿಮಾ ರಿಲೀಸ್ ಆಗಿಲ್ಲ, ಇಲ್ಲ ಅವ್ರು ಮಾಡಿರ್ತಕ್ಕಂಥ ಒಂದು ಸಣ್ಣ ಪಾತ್ರಗಳು ಇನ್ನೂ ಹೊರಗಡೆ ಬಂದಿಲ್ಲ. ಮೇ ಬಿ ಅಂಥದ್ದು 1000 ಸಿನಿಮಾಗಳಿದ್ದಾವೆ ಇನ್ನೂ ಡಬ್ಬದಲ್ಲಿ ಇರೋವಂಥದ್ದು, ಅದು ಹೊರಗಡೆನೇ ಬರಲಿಲ್ಲ. ಏನೋ ಒಂದು ಸಮಸ್ಯೆ, ಯಾವುದಾದ್ರೂ ಒಂದು ಸಮಸ್ಯೆಗಳು, ಹಣಕಾಸಿಂದು ಇಲ್ಲ ಬೇರೆ ಏನೇನೋ ಸಮಸ್ಯೆಗಳಿಂದ ಇದರಲ್ಲಿ ಇರೋವಂಥ ಸಿನಿಮಾಗಳು ಎಷ್ಟೋ. ಅದರಲ್ಲಿ ಯಾರೋ ಒಬ್ರು ಕಲಾವಿದರು ಒಂದು ಸಣ್ಣ ಪಾತ್ರ ಮಾಡಿರ್ತಾರೆ, ಅದು ಬರುತ್ತೆ ಅನ್ನೋಂಥ ಪಾಪ ಅವರಿಗೂ ಒಂದು ಕಳವಳ ಇರ್ತದೆ. ಅಂದರೆ ನಾನು ಹೇಗೆ ಮಾಡಿದ್ದೀನಿ ಹೇಗಿರಬಹುದು ಅನ್ನುವಂಥದ್ದೆಲ್ಲ. ಬಟ್ ಅದು ನೋಡ್ದೇ ಇರುವಂತಹ ಒಂದು ನಿರಾಸೆನೂ ತುಂಬ ಜನಗಳಿಗೆ ಆಗಿರ್ತದೆ. ಆ ವಿಚಾರದಲ್ಲಿ ನಾನು ಅದೃಷ್ಟವಂತೆ ಅಂತ ಅಂದ್ಕೊಳ್ತೀನಿ. ಯಾಕೆಂದರೆ ಇದ್ದಿದ್ದೇ ಎಲ್ಲೋ ಯಾವುದೋ ಬೇರೆ ಫೀಲ್ಡಲ್ಲಿ ಓದಿದ್ದು ಬೇರೆ, ಮಾಡಿದ್ದು ಕೆಲಸಗಳು ಬೇರೆ ಫೀಲ್ಡಲ್ಲಿ ಇದ್ಕೊಂಡು ಯಾವುದೋ ಒಂದು ಸಣ್ಣ ಪಾತ್ರದಿಂದ ಈ ಕಡೆ ಇಲ್ಲಿ ಬಂದು ಇಲ್ಲಿಂದ ಇಷ್ಟು ಸಿನಿಮಾಗಳು ಮಾಡಬೇಕಾದ್ರೆ ನಿಜವಾಗ್ಲೂ ಇದು ದೇವ್ರ ಕೃಪೆ ಅಂತಲೂ ಹೇಳ್ಬೋದು. ಹಾಗೇನೆ ಒಂದು ಡೆಸ್ಟಿನಿ ಅಂತಲೂ ಹೇಳ್ಬೋದು. ನಿಜ. ಮತ್ತೆ ನಾವು ಇನ್ನೊಂದು ಮಾತು ಹೇಳ್ತಾ ಇರ್ತೀವಿ, ಕಲೆಗೆ ಭಾಷೆಯ ಹಂಗಿಲ್ಲ ಅಂತ. ನೀವು ಕೂಡ ಅದನ್ನು ಪ್ರೂವ್ ಮಾಡಿದ್ದೀರಿ. ಕನ್ನಡ ಮಾತ್ರ ಅಲ್ಲ, ತಮಿಳು, ಮಲಯಾಳಂ ಚಿತ್ರರಂಗಕ್ಕೂ ಹೋಗಿ ಬಂದಿದ್ದೀರಿ, ಅಲ್ಲೂ ಕೂಡ ನಟಿಸಿದ್ದೀರಿ. ಯಾವುದೇ ಒಬ್ಬ ಕಲಾವಿದರಿಗೆ ಬೇರೆ ಭಾಷೆಗಳಲ್ಲಿ ನಟಿಸೋದು ಹೇಗೆ ಒದಗಿ ಬರುತ್ತೆ, ಹೇಗೆ ಅದು ಸಹಾಯ ಮಾಡುತ್ತೆ ಅಂತ? ಅದು ಹೇಗೆ ಸಹಾಯ ಮಾಡುತ್ತೆ ಅನ್ನೋದಕ್ಕಿಂತ ನಾನು
ಡೈರೆಕ್ಟ್ರುಗಳೇ ನನಗೆ ಡೈರೆಕ್ಟಾಗಿ ಚೂಸ್ ಮಾಡಿದ್ರು. ಈಗ ಇಲ್ಲಿ ಒಂದು ಪ್ರೋಸೆಸ್ ಇರ್ತದೆ. ಈಗ ನಾವು ಈಗಿನ ಕಾಲದ ಮಕ್ಕಳುಗಳಿಗೆಲ್ಲ ಗೊತ್ತಿದೆ. ಅಂದರೆ ಅವರಿಗೆ ಒಂದು ಕಲಾವಿದರು ಆಗಬೇಕು ಅಂದರೆ ಈಗ ಸಂಸ್ಥೆಗಳಿದ್ದಾವೆ. ಆ ಸಂಸ್ಥೆಗಳಿಂದ ಯಾವುದೋ ಒಂದು ಫಂಕ್ಷನ್ಗಳಿಗೆ ಕಳಿಸ್ತಾರೆ, ಆಮೇಲೆ ಪ್ರೊಡಕ್ಷನ್ ಮ್ಯಾನೇಜರ್ಗಳಿಗೆ ಕಳಿಸ್ತಾರೆ, ಸ್ಟುಡಿಯೋಗಳಿಗೆ ಕಳಿಸ್ತಿದ್ದಾರೆ. ಆ ಥರ ಒಂದು ಇರ್ತದೆ. ನನಗೆ ಅದರಲ್ಲಿ ಒಂದು ಅದೃಷ್ಟ ಅಂದರೆ ನನಗೆ ಡೈರೆಕ್ಟಾಗಿ ಒಬ್ಬರು ಡೈರೆಕ್ಟ್ರೇ ನನ್ನನ್ನು ಚೂಸ್ ಮಾಡಿಕೊಂಡು ಚಿತ್ರರಂಗಕ್ಕೆ ಕರ್ಕೊಂಡು ಹೋದರು. ಹೌದು. ಸೊ ನಾನು ಇಲ್ಲಿ ಪ್ರೊಸೀಜರ್ನೆಲ್ಲ ಜಂಪ್ ಮಾಡಿ ಹೋಗ್ಬಿಟ್ಟೆ ಅನ್ನಂಗೆ ಆಯ್ತು. ಈಗ ಈ ಪ್ರೊಸೀಜರ್ಗಳನ್ನೆಲ್ಲ ನಾನು ಫೋಟೋಶೂಟ್, ಆಡಿಷನ್ಸ್ ಇಟ್ಕೊಂಡು ಆಡಿಷನ್ ಮಾಡಿಕೊಂಡು ಫೋಟೋಶೂಟ್ಗಳನ್ನೆಲ್ಲ ಮಾಡಿಕೊಂಡು ಪ್ರತಿಯೊಬ್ಬರು ಡೈರೆಕ್ಟರ್ಗಳ ಮನೆ ಬಾಗಿಲಿಗೆ ಎಷ್ಟೋ ಜನ ಓಡಾಡದಂಥ ದೊಡ್ಡ ದೊಡ್ಡ ಕಲಾವಿದರು ಇವತ್ತಿಗೂ ದೊಡ್ಡ ಕಲಾವಿದರು ಲಿಸ್ಟಲ್ಲೂ ಇದ್ದಾರೆ, ಅವರ ಪುಟಗಳಲ್ಲೂ ಇದ್ದಾವೆ ಈ ಥರವಾದಂಥ ಅನುಭವಗಳು. ಬಟ್ ನಾನು ಅದೆಲ್ಲ ದಾಟಿ ಒಂದೇ ರೀತಿಯಾಗಿ ಡೈರೆಕ್ಟ್ರು ಇದರಿಂದ ಹೋದೆ. ಹಾಗಾಗಿ ಒಬ್ಬರು ಡೈರೆಕ್ಟ್ರಿಂದ ಇನ್ನೊಬ್ಬರು ಡೈರೆಕ್ಟ್ರಿಗೆ, ಪ್ರೊಡ್ಯೂಸರಿಗೆ ತಗೊಳ್ಳಿ, ಇಲ್ಲ ಇವಳಿಗೆ ಚೆನ್ನಾಗಿ ಮಾಡ್ತಾಳೆ ಇವರು, ಆಮೇಲೆ ಯಾವುದೇ ರೀತಿ ಅಂತ ಇನ್ನೊಂದು ಪ್ರೊಡ್ಯೂಸರ್ ಒಪ್ಕೊಳ್ಳೋಕ್ಕೂ ಒಂದು ಕಾರಣ ಅಂದರೆ ಡಿಮ್ಯಾಂಡ್ ಜಾಸ್ತಿ, ಡಿಮ್ಯಾಂಡ್ಲೆಸ್ ಅನ್ನೋಂಥದ್ದು ಒಂದಿದೆ. ತುಂಬ ಒಂದು ಕಾಟ ಕೊಡದೆ ಇರೋವಂಥವಳು, ಯಾವುದೇ ಪಾತ್ರಕ್ಕಾದ್ರೂ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಹೇಗಿದ್ರು ಸರಿ ಮಾಡಿ ನಿಭಾಯಿಸ್ಕೊಂಡು ಆ ಪಾತ್ರಕ್ಕೆ ನ್ಯಾಯ ಒದಗಿಸ್ತಾರೆ ಅನ್ನುವಂಥ ಒಂದು ಮಾತು ಕೇಳಿ ಬಂದಿದೆ. ಸೊ ಹಾಗಾಗಿ ಅದೇ ಒಂದು ಡೈರೆಕ್ಟ್ರಿಂದ ಇಲ್ಲಿಂದ ಒಬ್ಬರು ಡೈರೆಕ್ಟ್ರು ನನಗೆ ಅಲ್ಲಿ ರೆಫರ್ ಮಾಡಿದ್ರು, ತಮಿಳಲ್ಲಿ ಅವರು ಅಲ್ಲೂ ಡೈರೆಕ್ಟ್ರಿಗೆ ರೆಫರ್ ಮಾಡಿದ್ರು ಒಬ್ಬರನ್ನ. ಸೊ ಅವರು ಕರೆದು ಒಂದ್ಸಲಿ ಬಂದು ಹೋಗಿ ಆಡಿಷನ್ ಇದೆ ಅಂತೇಳಿ ಹೇಳಿ ಒಂದ್ಸಲಿ ಚೆನ್ನಾಗಿ ಕರೆಸಿ ಆಡಿಷನ್ ಮಾಡಿದ್ರು. ಸೊ ಗುಡ್. ಬಟ್ ಬಿಗಿನಿಂಗಲ್ಲಿ ನನಗೆ ಕಷ್ಟ ಆಗಿತ್ತು, ಯಾಕೆಂದರೆ ತಮಿಳು ಹೊಸ ಭಾಷೆ, ತಮಿಳ್ ಬಗ್ಗೆ ಜಾಸ್ತಿ ಗೊತ್ತಿರಲಿಲ್ಲ, ಭಾಷಾಜ್ಞಾನ ತಮಿಳ್ ಭಾಷಾಜ್ಞಾನ ಗೊತ್ತಿರಲಿಲ್ಲ, ಕಷ್ಟ ಆಗ್ತಾ ಇತ್ತು. ಆದರೆ ಚೂರಾಗಿ ಕಲ್ತ್ಕೊಂಡು ಪರವಾಗಿಲ್ಲ, ಈಗ ನಾವು ಐ ಕ್ಯಾನ್ ಸ್ಪೀಕ್ ತಮಿಳ್ ಅನ್ನಂಗಿದೆ. ನೀವೇ ಡಬ್ ಮಾಡಿದ್ರ ಮತ್ತೆ ಆ ಪಾತ್ರಕ್ಕೆ ತಮಿಳಲ್ಲಿ? ಈಗ ಮಾಡ್ತೀನಿ, ಮುಂಚೆ ಎಲ್ಲ ಮಾಡ್ತಿರ್ಲಿಲ್ಲ. ಮುಂಚೆ ಬಿಗಿನಿಂಗಲ್ಲಿ ಭಾಳ ಕಷ್ಟ ಆಗ್ತಿತ್ತು. ಅಲ್ಲಿ ಮೋಹನ್ ಸರ್ ಅಂತೇಳಿ ಅವರು, ಮೋಹನ್ ಕುಮಾರ್ ಅಂತೇಳಿ ಅವರು ಆಡಾದ ಆಟಮೆಲ್ಲಂ ಅಂತೇಳಿ ಒಂದು ಸಿನಿಮಾ, ಆಮೇಲೆ ಮೌನಮಾನ ನೇರಂ ಅಂದರೆ ಮೌನಮಾನ ನೇರಂ, ದಟ್ ಈಸ್ ಅ ಹಾರರ್ ಮೂವಿ. ಅದು ಅವಾಗ ಅದಕ್ಕೆಲ್ಲ ಸಿನಿಮಾಗಳು 2 ಸಿನಿಮಾ ಮಾಡಿಸಿದ್ರು ನನ್ನ ಹತ್ರ. ಅದಾದಮೇಲೆ ಆದ್ರೂ ಈಗಲೂ 2 ಸಿನಿಮಾ ಮಾಡಿದೆ ರೀಸೆಂಟಾಗಿ. ವೂಲ್ಫ್ ಅಂತೇಳಿ ನಮ್ಮ ಅವರು ಡೈರೆಕ್ಟರ್ ಇಲ್ಲ ಅದರಲ್ಲಿ ವಿಲನ್ ಇಲ್ಲ, ಅದರಲ್ಲಿ ವಿಲನ್ ಟೀಮಲ್ಲಿ ಒಂದು ಮೇನ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಅಲ್ಲೂ ವಿಲನ್ ಟೀಮ್ ಬಿಟ್ಟಿಲ್ಲ. ಹಾಗೆ ಆಮೇಲೆ ಇದು ಇನ್ನೊಂದು ಸಿಂಡ್ರೆಲ್ಲಾ ಅಂತ ಒಂದು ಸಿನಿಮಾದಲ್ಲಿ SI ಕ್ಯಾರೆಕ್ಟರ್ ಮಾಡಿದೆ ತಮಿಳಲ್ಲಿ. ಇದಷ್ಟು ತಮಿಳು ಸಿನಿಮಾಗಳು. ಮಲಯಾಳಮಲ್ಲಿ ಹೀಗೇನೆ ಒಬ್ರು ಡೈರೆಕ್ಟ್ರಿಂದ ಇನ್ನೊಬ್ರು ಡೈರೆಕ್ಟರ್ ಹಾಗೇ ಲಿಂಕಲ್ಲಿ ಹೋಯ್ತದು. ಅಲ್ಲಿಂದನೂ ಒಬ್ಬೊಬ್ರು ಡೈರೆಕ್ಟ್ರು ಆ ಕಡೆ ಮಲಯಾಳಮಲ್ಲಿ ಒಂದು ಸಿನಿಮಾ ಇದೆ ಹೋಗ್ಬಿಟ್ಟು ಮಾಡ್ಕೊಂಬಮ್ಮ ಅಂದರು. ಬಟ್ ಮಲಯಾಳಮಲ್ಲಿ ಮಾಡಿದ್ರು ಮಲಯಾಳಮಲ್ಲಿ ನಾನು ಕನ್ನಡದೇ ಪಾತ್ರ ಮಾಡಿರೋ, ಅಂದರೆ ಕುಂದಾಪುರದ ಒಂದು ಲೇಡಿ ಕ್ಯಾರೆಕ್ಟರ್ ನಾನು ಮಾಡಿರೋಂಥದ್ದು. ಸೊ ಹಾಗಾಗಿ ನನಗೆ ಅಲ್ಲಿ ಅಂಥದ್ದೇನು ತೊಂದರೆ ಏನಾಗಲಿಲ್ಲ. ಕನ್ನಡನೇ ಮಾತಾಡೋದಿತ್ತು, ಮಲಯಾಳಂ ಸಿನಿಮಾ ಆದ್ರೂ ಕನ್ನಡ ಮಾತಾಡೋದಿತ್ತು. ಬಟ್ ಕನ್ನಡ, ತಮಿಳು, ಆಮೇಲೆ ನಾನು ಸಿನಿಮಾಗಳನ್ನಾದ್ರೂ ಯಾವುದೇ ಭಾಷೆ ಇದೇ ಭಾಷೆದು ನೋಡಬೇಕು ಅದೇ ಭಾಷೆದು ನೋಡಬೇಕು ಅನ್ನೋದಕ್ಕಿಂತ ಎಲ್ಲ ಭಾಷೆ ಸಿನಿಮಾಗಳು ನೋಡ್ತೀನಿ. ನಮ್ಮ ಕನ್ನಡ ಸಿನಿಮಾಗಳು ನೋಡ್ತೀನಿ, ಹಾಗೇನೆ ತಮಿಳು, ತೆಲುಗು, ಮಲಯಾಳಂ ಎಲ್ಲ ಸಿನಿಮಾನು ನೋಡ್ತೀನಿ. ಇನ್ನು ತೆಲುಗು ಇಂಡಸ್ಟ್ರಿಗೆ ಹೋಗಿಲ್ಲ? ತೆಲುಗು ಇಂಡಸ್ಟ್ರಿಗೆ ಇನ್ನೂ ಹೋಗಿಲ್ಲ. ಅವಕಾಶಗಳು ಸಿಕ್ಕರೆ ಹೋಗ್ತೀನಿ, ಗ್ಯಾರಂಟಿಡ್. ತುಳು ಆಯಿತು, ತುಳು ಸಿನಿಮಾ ಮಾಡಿದ್ದೀನಿ, ಕನ್ನಡ ಮಾಡಿದ್ದೀನಿ, ಹಿಂದಿ, ಇಂಗ್ಲೀಷು ಮಾಡಿದ್ದೀನಿ. ಅದು ಒಂದು ಫೀಲ್ಡಿಂದ ನನಗಿನ್ನೂ ಕರೆ ಬಂದಿಲ್ಲ. ಬಂದರೆ ಮಾತ್ರ ನಿಜವಾಗ್ಲೂ ಮಾಡ್ತೀನಿ. ಖಂಡಿತ ಬೇಗ ಕರೆ ಬರಲಿ ನಿಮಗೆ, ಮತ್ತು ನಿಮ್ಮನ್ನ ನಾವು ತೆಲುಗು ಇಂಡಸ್ಟ್ರಿಯಲ್ಲೂ ಕೂಡ ನೋಡೋ ಹಾಗಾಗಲಿ ಅಂತ ಆಶಿಸ್ತೀವಿ. ನಿಮ್ಮ ಜೊತೆಗಿನ ಮಾತುಕತೆಯಲ್ಲಿ ಸಮಯ ನಿಜಕ್ಕೂ ಸರಿತಾ ಇರೋದೇ ಗೊತ್ತಾಗ್ತಾ ಇಲ್ಲ, ಯಾಕೆಂದರೆ ಅಷ್ಟು ವಿಚಾರಗಳಿದೆ, ಅಷ್ಟು ಸಿನಿಮಾಗಳ ಕುರಿತಾಗಿ ಮಾತಿದೆ. ಇದೀಗ ಒಂದು ಪುಟ್ಟ ವಿರಾಮವನ್ನು ತೆಗೆದುಕೊಳ್ಳೋಣ. ವಿರಾಮದ ನಂತರ ನಿಮ್ಮ ಮಾತುಕತೆ ಮುಂದುವರಿಯುತ್ತೆ. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಿ ಅನುಗೌಡ ಅವರೊಂದಿಗಿನ ಮಾತುಕತೆಯನ್ನು. ನಿಮ್ಮ ಸಂದೇಶಗಳು ನಮ್ಮನ್ನು ತಲುಪಲಿ. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ. ಆಕಾಶವಾಣಿ ಬೆಂಗಳೂರು ಕೇಳ್ತಾ ಇದ್ದೀರಿ. ಸಿನಿ ದನಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿ ಅನುಗೌಡ ಅವರು ಇದ್ದಾರೆ. ನಿಮ್ಮ ಸಂದರ್ಶನವನ್ನು ಕೇಳಿ ತುಂಬ ಜನ ಸಂದೇಶ ಕಳಿಸ್ತಾ ಇದ್ದಾರೆ. ಪ್ರದೀಪ್ ಅವರು ನ್ಯೂಡೆಲ್ಲಿಯಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ,
ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಸಂದರ್ಶನ, ನಿಮಗೆ ಅಭಿನಂದನೆಗಳು ಅಂತ ತಿಳಿಸಿದ್ದಾರೆ. ಹಾಗೆಯೇ ತೆಲುಗು ಫಿಲಮಲ್ಲಿ ಯಾಕೆ ಆ್ಯಕ್ಟ್ ಮಾಡಿಲ್ಲ ಅಂತ ಶಾನ್ ಅವರು ಕೇಳಿದ್ದಾರೆ. ನೀವಾಗಲೇ ಹೇಳಿದ್ರಿ ಅದೊಂದು ಅವಕಾಶ ಮಿಸ್ ಆಗಿದೆ, ಸಿಗಬೇಕು ಅಂತ ಹೇಳಿ. ಹಾಗೆ ಬಳ್ಳಾರಿಯ ಕಂಪ್ಲಿ ತಾಲೂಕಿನಿಂದ ಸಂದೇಶ ಕಳಿಸಿದ್ದಾರೆ BM ವಿಶ್ವನಾಥ ಅವರು ಹೇಳ್ತಿದ್ದಾರೆ, ಅನುಗೌಡ ಅವರಿಗೆ ತುಂಬು ಹೃದಯದಿಂದ ಹೇಳೋದಾದರೆ ಭಜರಂಗಿ ಕೆಂಪೇಗೌಡ ಸಿನಿಮಾದ ಹಾಡು ಹಾಗೆ ಸಿನಿಮಾದಲ್ಲಿರುವಂಥ ನಟನೆ ನಮಗೆ ತುಂಬಾ ಇಷ್ಟ, ಫೇವ್ರೇಟ್ ಅಂತ ಹೇಳಿದ್ದಾರೆ. ಇವರಿಗೆ ತುಂಬು ಹೃದಯದ ಅಭಿನಂದನೆಗಳು ಅಂತ ತಿಳಿಸಿದ್ದಾರೆ. ಹಾಗೆ ಗಂಗಾಧರ ಸಂಕ ಅವರು ವಿಜಯಪುರದಿಂದ ಸಂದೇಶ ಕಳಿಸಿ, ಕಲಾವಿದರು ಅಂತ ಅಂದಮೇಲೆ ತುಂಬ ಕಾಸ್ಟ್ಲಿ ಜೀವನ ಅಂತ ಅನ್ಸುತ್ತಲ್ವಾ ಮೇಡಮ್ ಅಂತ ಕೇಳ್ತಿದ್ದಾರೆ. ಹಾಗೆ ಗಿರೀಶ್ ಅವರು ಕೊಯಂಬತ್ತೂರಿಂದ ಸಂದೇಶ ಕಳಿಸಿದ್ದಾರೆ, ನೀವು ಎಷ್ಟೋ ವಿಧದ ಪಾತ್ರಗಳನ್ನ ಮಾಡ್ತೀರಿ ಸೀರಿಯಲಲ್ಲಿ, ಸಿನಿಮಾದಲ್ಲಿ. ನೀವು ಕಂಪ್ಲೀಟಾಗಿ ನಿಮ್ಮ ಮನಸ್ಸು, ಬುದ್ಧಿ, ಹೃದಯ ಪ್ರತಿಯೊಂದನ್ನು ಕೂಡ ಅದಕ್ಕೆ ಹಾಕಿ ಮಾಡಿದಾಗ ಅದು ನಿಮ್ಮ ಮೆಂಟಲ್ ಹೆಲ್ತ್ ಮೇಲೆ ಅಫೆಕ್ಟ್ ಮಾಡೋದಿಲ್ವಾ? ವಿಲನ್ ರೋಲ್ಗಳಿರಬಹುದು, ಇಲ್ಲಾಂದರೆ ನೆಗೆಟಿವ್ ಶೇಡ್ಸ್ ಯಾವುದೇ ಪಾತ್ರ ಇರಬಹುದು, ಅದು ನಿಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀರಲ್ವಾ ಅಂತ ಕೇಳ್ತಾ ಇದ್ದಾರೆ. ಇಲ್ಲ, ಇಟ್ಸ್ ರಿಯಲಿ ಸ್ಟ್ರೆಸ್ಫುಲ್ ಆ್ಯಕ್ಚುಲಿ. ಸ್ಟ್ರೆಸ್ ಆಗಿರ್ತಕ್ಕಂಥದ್ದೇ ಆರ್ಟಿಸ್ಟು ಲೈಫು ಯಾರೇ ಆಗಿರಲಿ, ಈಗ ಚಿತ್ರರಂಗ ಅಂತಲೇ ಅಲ್ಲ, ನಾಟಕ ರಂಗಗಳಾಗಲಿ ಯಾವುದೇ ರಂಗಗಳಾದ್ರೂ ಅಷ್ಟೇ, ಈ ಒಂದು ಕಲಾವಿದರು ಅವರನ್ನು ಅವರು ಮರೆತು ಅಲ್ಲಿರ್ತಕ್ಕಂಥ ಒಂದು ಪಾತ್ರವನ್ನು ಅವರು ನಿಭಾಯಿಸ್ತಾ ಇರ್ತಾರೆ. ಹೌದು, ಪಾತ್ರಗಳು ನಾಟಕಗಳಲ್ಲಿ, ಆನ್ ಸ್ಟೇಜಲ್ಲಿ, ಅದು ಬಹಳ ಮೆಂಟಲಿ ನಿಮಗೆ ಏರಿಳಿತಗಳನ್ನ ಕೊಡ್ತದೆ. ಮೆಂಟಲಿ, ದೈಹಿಕವಾಗಿಯೂ, ರಕ್ತದೊತ್ತಡಗಳು ಎಲ್ಲವೂ ನಿಮಗೆ ಏರಿಳಿತಗಳನ್ನ ಕೊಡ್ತದೆ. ಒಂದೇ ಸಲ ಒಂದು ಉದ್ವೇಗವನ್ನು ಕೊಡೋದಾಗಲಿ, ಒಂದು ಸಲ ಒಂದು ಕ್ರೋಧವನ್ನು ತೋರಿಸ್ಕೊಳ್ಳೋವಂಥದ್ದು, ಆವಾಗ ನಿಮಗೆ ನಾರ್ಮಲಿ ಪರ್ಸನಿಗೆ ನನಗಿಲ್ಲ, ಬಟ್ ಅಂದರೆ ನಾನು ನಾರ್ಮಲಾಗಿ ಇರ್ತೀನಿ, ಬಟ್ ಆದರೆ ಆ ಪಾತ್ರ ಅವಾಗ ರಿಕ್ವೈರ್ಮೆಂಟ್ ಮಾಡಿದಾಗ ಅದನ್ನು ಯಾವುದೋ ಒಂದು ಘಟನೆಗಳನ್ನ ನೆನೆಸ್ಕೊಂಡು, ಇಲ್ಲ ಅದಕ್ಕೆ ನಾವು ಪ್ರಿಪೇರ್ ಆಗಿಯೋ ಅದನ್ನು ತೊಗೊಂಡಾಗ ನಿಜವಾಗ್ಲೂ ಇದು ಸ್ಟ್ರೆಸ್ಫುಲ್ ಜಾಬೇ. ಇದು ಜನ ಹೊರಗಡೆ ಇರೋವಂಥವ್ರು ಅಂದ್ಕೊಳ್ತಾರೆ, ಅಯ್ಯೋ ಅಲ್ಲಿ ಹೋದರೆ ಏನು ಅವರು ಆರಾಮಾಗೇ ಇರ್ತಾರೆ, ಅವರಿಗೆ ಕೈಗೊಂದು ಕಾಳಿಗೊಂದು ಆಳು ಸಿಗ್ತಾರೆ, ಹಾಗೆ ಹೀಗೆ ಅನ್ನೋವಂಥದ್ದು. ಅದು ಎಷ್ಟು ಎನರ್ಜಿ ಡ್ರೈನ್ ಆಗುತ್ತೆ, ಎಷ್ಟು ಕಾನ್ಸಂಟ್ರೇಷನ್ ಬೇಕಾಗುತ್ತೆ ಒಂದು ಪಾತ್ರವನ್ನು ನಿಭಾಯಿಸಬೇಕು ಅಂತೇಳಿ ಹೇಳಿದೆ ಅಂದಾಗ, ಒಳಗೆ ಹೋಗಕ್ಕೆ ಎಷ್ಟು ಟೈಮ್ ಅಷ್ಟೇ ಟೈಮ್ ಬೇಕಾಗುತ್ತೆ. ನಾವಲ್ಲದ ಪಾತ್ರವನ್ನು ನಾವು ಅಲ್ಲಿ ತೋರಿಸ್ತಾ ಇರೋದು. ಹೌದು. ಸೊ ಹಾಗಾಗಿ ಅದು ತುಂಬಾ ಸ್ಟ್ರೆಸ್ಫುಲ್ಲೇ ಇರೋವಂಥದ್ದು. ಇದು ಹೊರಗಡೆ ಜನಗಳು ಅನ್ಕೊಳ್ಳೋದು ಅಷ್ಟೇನೆ ಈಸಿ, ಅಯ್ಯೋ ಅಲ್ಲಿಗೆ ಹೋಗ್ಬಿಟ್ರೆ ತುಂಬಾ ಈಸಿ, ದೇ ಸಿಟ್ ಆರಾಮ್ಸೆ ಅನ್ನೋಂಗೆ ಆ ಥರ ಎಲ್ಲ ಅವರು ಥಿಂಕಿಂಗಲ್ಲಿ ಇರ್ತದೆ. ಇಲ್ಲ, ಇದು ಪ್ರೊಫೆಷ್ನಲ್, ಕಷ್ಟವಾಗಿರ್ತಕ್ಕಂಥ ಪ್ರೊಫೆಷ್ನಲ್ಲೇ. ಅದಕ್ಕೆಲ್ಲ ನೀವು ಪ್ರಿಪೇರ್ ಆಗಿದ್ರೆ, ರೆಡಿ ಆಗಿದ್ರೆ ಆವಾಗ ಇಂಡಸ್ಟ್ರಿಗೆ ಬನ್ನಿ. ನಿಮ್ಮ ಡೆಡಿಕೇಶನ್, ಯಾಕೆಂದರೆ ಹೊರಗಡೆ ನಿಮಗೆ ಖರ್ಚು ಅಂದರೆ ದುಡಿಮೆ ಮಾಡೋದು ಎಷ್ಟು ಪರ್ಸೆಂಟೇಜ್ ನಿಮಗೆ ಎನರ್ಜಿ ಡ್ರೈನ್ ಆಗುತ್ತೋ ಅದ್ರ ಡಬಲ್ ಇಲ್ಲಿ ಎನರ್ಜಿ ಡ್ರೈನ್ ಆಗುತ್ತೆ. ಹೌದು, ಅದಕ್ಕೆ ನೀವು ಪ್ರಿಪೇರ್ ಇರಬೇಕು. ಆಮೇಲೆ ಅವಕಾಶಗಳು ಒಂದ್ಸಲಿ ಸಿಗುತ್ತೆ, ಒಂದ್ಸಲಿ ಸಿಗಲ್ಲ. ಆವಾಗ ಮಾನಸಿಕವಾಗಿ ನಿಮಗೂ ತೊಂದರೆಗಳಾಗುತ್ತೆ, ಫೈನಾನ್ಷಿಯಲಿ ತೊಂದರೆಗಳಾಗುತ್ತೆ, ಏರುಪೇರುಗಳಾಗುತ್ತೆ. ಅವೆಲ್ಲದಕ್ಕೂ ರೆಡಿಯಾಗಿರಬೇಕು. ಆವಾಗ ಮಾತ್ರ ಇಂಡಸ್ಟ್ರಿಯಲ್ಲಿ ಉಳಿಬಹುದು. ಪೇಷನ್ಸು ಬೇಕಾಗುತ್ತೆ. ಹೌದು, ಬಹಳ ಪೇಷನ್ಸು ಕಲಿಸಿದೆ ಈ ಇಂಡಸ್ಟ್ರಿ ನನಗೂ. ನಿಜ ನಿಜ. ಇದೀಗ ಗಂಗಪ್ಪ ಬಡಿಗೇರ್ ಅವರ ಸಂದೇಶ ಹೇಳೋದಾದ್ರೆ, ನೀವು ಪೌರಾಣಿಕ ಚಿತ್ರಗಳಲ್ಲೂ ಕೂಡ ನಟಿಸ್ತೀರಾ, ಅವಕಾಶ ಸಿಕ್ಕ್ರಿ ಅಂತ ಕೇಳ್ತಾ ಇದ್ದಾರೆ. ಖಂಡಿತ. ಮತ್ತೆ ಶಾಂತಾಚಾರ ಬಡಿಗೇರ್ ಅವರು ಹೇಳ್ತಿದ್ದಾರೆ, ಇವತ್ತಿನ ಸಿನಿಧನಿ ಕಾರ್ಯಕ್ರಮದ ಅತಿಥಿ ಅವರಿಗೆ ಧನ್ಯವಾದಗಳು, ಅಭಿನಂದನೆಗಳು, 100 ವರ್ಷ ಆಯಸ್ಸು ಆರೋಗ್ಯ ದೇವರು ಕೊಟ್ಟು ಕಾಪಾಡಲಿ ಅಂತ ಹೇಳಿದ್ದಾರೆ. ಹಾಗೇನೆ ಅವರು ಗಂಡ ಊರಿಗೆ ಹೋದಾಗ ಚಿತ್ರ 2018ರಲ್ಲಿ ತೆರೆ ಕಾಣ್ತಲ್ಲ, ಅದನ್ನ ಅವ್ರು ನೋಡಿದ್ದಾರಂತೆ, ತುಂಬಾ ಇಷ್ಟವಾದಂತಹ ಚಿತ್ರ ಅಂತೆ ಅದು ಅವರಿಗೆ. ಧನ್ಯವಾದ. ಮತ್ತೆ ನಿಮ್ಮ ಒಂದು ಹವ್ಯಾಸ ಅಂತ ಹೇಳೋದಾದ್ರೆ, ತುಂಬಾ ಪುಸ್ತಕವನ್ನ ಓದ್ತಿರಂತೆ ನೀವು. ಕುವೆಂಪು ಅವರ ಕಾದಂಬರಿ ಇರಬಹುದು, ತ್ರಿವೇಣಿ ಅವರು, ಸಾಯಿಸುತೆ ಅವರ ಕಾದಂಬರಿ, ಇದನ್ನೆಲ್ಲ ಓದೋದು ನಿಮ್ಮ ಬಿಡುವಿನ ಹವ್ಯಾಸ. ಹೌದು. ಅದು ಹೇಗೆ ಓದು ನಿಮಗೆ ಸಹಾಯ ಮಾಡಿದೆ? ಓದು ನಿಮಗೆ ಹೇಗೆ ನಿಮ್ಮನ್ನ ಬೆಳೆಸಿದೆ ಅಂತ ಅನ್ಸುತ್ತೆ? ಅಯ್ಯೋ, ನಿಮ್ಮ ಬೆಸ್ಟ್ ಫ್ರೆಂಡ್ ಅಂದರೆ ಅವರೇ ಪುಸ್ತಕಗಳು. ಸೊ ನಿಮಗೆ ಬೇಜಾರಾಗಲಿ, ನಿಮಗೆ ಯಾರ ಹತ್ರ ಏನು ಹೇಳ್ಕೊಳ್ಬೇಕೋ ಹೇಳಬಾರ್ದೋ, ಈಗ ನಿಮ್ಮ ಮೂಡಿಗೆ ಮುಂದ್ಗಡೆ ಇದ್ದಂಥವ್ರು ಸ್ಪಂದನೆ ಮಾಡೋದು ಹೇಗೋ ಗೊತ್ತಿಲ್ಲ.
ಬಟ್ ಆದರೆ ನಿಮಗೆ ಪುಸ್ತಕಗಳು ಮಾತ್ರ ನಿಮಗೆ ಹೇಗೆ ಬೇಕೋ ಹಾಗೇನೆ ಸ್ಪಂದನೆ ಮಾಡ್ತಾರೆ. ಓಕೆ, ನನಗೆ ಇಷ್ಟವಾಗಿರುವಂಥ ಪುಸ್ತಕಗಳು ತುಂಬ ಇದ್ದಾವೆ. ಕುವೆಂಪು ಅವ್ರದ್ದಾಗಲಿ ಫೇವ್ರೆಟ್ ಲೇಖಕರು ಅಂದರೆ ಎಸ್.ಎಲ್. ಭೈರಪ್ಪ ಅವರು. ಅವರ ಪುಸ್ತಕಗಳನ್ನ ತಗೊಂಡೆ ಅಂದರೆ 3 ದಿನ ಬೇರೆ ಎಲ್ಲ ಕೆಲಸ ಬಂತು. ನಿಜ. ಆಮೇಲೆ ಒಂದ್ಸಲಿ ಪುಸ್ತಕ ಆಗಲಿ ಈ ಮೂವಿ ನೋಡೋದಾಗಲಿ, ಮೂವಿ ನೋಡೋದು ನಂದು ಒನ್ ಆಫ್ ದ ಹಾಬಿ. ಆ ಮೂವಿ ನೋಡೋದಾಗಲಿ ಈ ಪುಸ್ತಕಗಳು ಓದೋದಾಗಲಿ ಒಂದ್ಸಲಿ ಶುರು ಮಾಡಿದ್ರೆ ಅದು ಮತ್ತೆ ಎಂಡ್ ಆಗಬೇಕು. ಅದ್ರ ಮಧ್ಯದಲ್ಲಿ ಬಿಡೋದು ಮತ್ತೇನೋ ಕೆಲಸ ಮಾಡ್ಕೊಂಬರೋದು ಅದೆಲ್ಲ ಇಲ್ಲ. ಸೊ ಅದೊಂದು ಒಂದು ಸ್ವಲ್ಪ ಒಳ್ಳೇದು ಹೌದು ಕೆಟ್ಟದ್ದು ಹೌದು ಅಂತ ಅನ್ಕೊಳ್ತೀನಿ. ನಿಜ ನಿಜ. ಯಾಕಂದ್ರೆ ಬೇರೆ ಎಲ್ಲ ಕೆಲಸ ಕೆಟ್ಟ ಹೋಗುತ್ತೆ. ಹೌದು ಹೌದು. ಬಟ್ ಆದ್ರೆ ಈ ಪುಸ್ತಕದ ಮೇಲ್ಗಡೆ ಇರ್ತದಲ್ಲ, ಅಯ್ಯೋ ಅದು ಭೈರಪ್ಪ ಅವ್ರ ಪುಸ್ತಕ ಅಂತ ಹೇಳಿದ್ಮೇಲೆ ಗೊತ್ತಲ್ಲ ನಿಮಗೆ, ಅದು ಕಂಪ್ಲೀಟ್ ಆಗೋಷ್ಟೊತ್ತಿಗೆ ನಿಮಗೆ ಪುಸ್ತಕ ಓದಿ ಮುಗ್ದಿದ್ದು ಬರೀ 3 ದಿನದಲ್ಲಿ ಆಗಬಹುದು. ಆದ್ರೆ ಆ ಪುಸ್ತಕದ ಎಫೆಕ್ಟ್ ಇರುತ್ತಲ್ಲ, ಅದು 15 ದಿನ 1 ತಿಂಗಳು ಬೇಕು ನಿಮ್ಗೆ ಆ ಪುಸ್ತಕದಿಂದ ಆಚೆ ಬರೋದಕ್ಕೆ. ಮತ್ತೆ ಬೇರೊಂದನ್ನ ಏನಾದ್ರೂ ಓದೋದಿಕ್ಕೆ, ನೋಡೋದಿಕ್ಕೆ, ಒಳಗಿಳಿಸ್ಕೊಳ್ಳೋದಿಕ್ಕೆ ಅಷ್ಟು ದಿನ ಸಮಯ ಬೇಕು. ಯಾಕೆಂದ್ರೆ ಅದು ಎಮೋಷನಲಿ ಹಾಗೆ ಬೌದ್ಧಿಕವಾಗಿ ನಮ್ಮನ್ನ ಅಷ್ಟು ಇನ್ವಾಲ್ವ್ ಮಾಡ್ಕೊಂಡಿರತ್ತೆ ಆ ಒಂದು ಪುಸ್ತಕ. ನಿಮ್ಮದು ಅದೊಂದು ಹಾಬಿ ಚೆನ್ನಾಗೇ ಇರೋಂಥದ್ದು. ಅಂದ್ರೆ ನಿಮಗಲ್ಲಿ ಜ್ಞಾನಾರ್ಜನೆ ಆಗುತ್ತೆ. ನೀವು ಎಷ್ಟೋ ವಿಚಾರಗಳನ್ನ ಕಲಿಬೋದು ಪುಸ್ತಕಗಳಿಂದ. ಅಲ್ಲಿ ನಿಮಗೆ ದಿನನಿತ್ಯನೂ ಒಂದೊಂದು ವಿಚಾರಗಳನ್ನ ಹೇಳ್ಕೊಡ್ತಾ ಇರ್ತದೆ. ನಿಮ್ಮ ಈ ಬದುಕನ್ನು ಕೆಲವೊಂದು ಸರಿಪಡಿಸ್ಕೊಳ್ಳಿಕ್ಕೆ ಅದು ಬಹಳ ಉಪಯೋಗವಾಗಿರ್ತದೆ ಪುಸ್ತಕಗಳು. ಅದು ಯಾವ ರೀತಿ, ಅದು ಅವರವರ ಡಿಪೆಂಡೆಂಟ್ ಯಾವ ರೀತಿ ಪುಸ್ತಕಗಳನ್ನ ಅವರು ಚೂಸ್ ಮಾಡ್ಕೊಳ್ತಾರೆ ಅಂತ ಹೇಳಿ. ನಿಂತು ಏನಾದ್ರೂ ಹೇಳಿದ್ರೆ ನಮ್ಮ ಅಹಂಕಾರ ಅಡ್ಡಿ ಬರಬಹುದು. ನೀನೇನ್ ಹೇಳೋದು ಅಂತ ಅನಿಸ್ಬಹುದು. ಅದೇ ಒಂದು ಪುಸ್ತಕ ನಮಗೆ ಹೇಳ್ಕೊಡುತ್ತಲ್ಲ, ಅವಾಗ ಅಹಂಕಾರ ಅಡ್ಡಿ ಬರೋದಿಲ್ಲ. ಅಕ್ಷರ ನೇರ ಎದೆಗಿಳಿತಾ ಇರ್ತದೆ. ಯಾವುದೇ ರೀತಿಯಾದ ಅಡಚಣೆಗಳು ಇರೋದಿಲ್ಲ. ನೀವು ಅದನ್ನ ಹೇಗೆ ಅರ್ಥ ಮಾಡ್ಕೊಳ್ತೀರೋ, ಹೇಗೆ ಅರ್ಥೈಸ್ಕೊಳ್ತೀರೋ ಹಾಗೆ ಆಗುತ್ತದು. ಆಮೇಲೆ ಪುಸ್ತಕವನ್ನ ನಮ್ ಟೋನಲ್ಲಿ ನಾವು ಓದ್ಕೊಂತಾ ಇರ್ತೀವಿ. ಎದುರುಗಿರೋರು ಆದ್ರೆ ಅವರ ಧ್ವನಿಯಲ್ಲಿ ನಮ್ಗೆ ಕಿವಿ ಕೇಳ್ತಾ ಇರುತ್ತೆ. ಬಟ್ ಪುಸ್ತಕ ಯಾವಾಗ್ಲೂ ನಮ್ಮದೇ ಧ್ವನಿಯಲ್ಲಿ ನಾವು ಓದ್ತಾ ಇರ್ತೀವಿ. ಅದಕ್ಕೆ ಬೇರೆ ಧ್ವನಿ ಇರೋದಿಲ್ಲ ಬಹುಶಃ, ಆ ಕಾರಣಕ್ಕೂ ಇರ್ಬೋದು. ಮತ್ತೆ ಕಾರ್ಯಕ್ರಮದ ಕೊನೆಗೆ ಬಂದ್ಬಿಟ್ಟಿದೀವಿ, ಜಾಸ್ತಿ ಸಮಯ ಇಲ್ಲ. ಆದ್ರೂ ಕೇಳ್ಬೇಕು ಅಂತ ಇರುವಂತಹ ಪ್ರಶ್ನೆ, ಚಿತ್ರರಂಗದ ದಿಗ್ಗಜರ ಜೊತೆ ನಟಿಸಿದ್ದೀರಿ ನೀವು. ವಿಷ್ಣುವರ್ಧನ್ ಅವರ ಸಿನಿಮಾಗಳಲ್ಲಿ, ಶಿವರಾಜ್ ಕುಮಾರ್ ಅವರ ಸಿನಿಮಾ, ಹಾಗೆ ಜಗ್ಗೇಶ್ ಅವರ ಸಿನಿಮಾ, ಈ ತರ ನಿಮ್ಗೆ ತುಂಬಾ ಮೆಮೊರಬಲ್ ಅಂತ ಅನಿಸಿದಂತಹ ಒಂದು ಘಟನೆ ಯಾವ್ದಾದ್ರು ಇದೆಯಾ? ತುಂಬಾ ಚೆರಿಷ್ಡ್ ಮೆಮೊರಿ ಅಂತ ಇಟ್ಕೊಂಡಿರುವಂತಹ ಘಟನೆ ಈ ತರ ದಿಗ್ಗಜರ ಜೊತೆ ನಟಿಸುವಾಗ? ದಿಗ್ಗಜರ ವಿಷ್ಣು ಸರ್ದು ಒಂದು ಹೇಳಬಹುದು. ಯಾಕೆ ಅಂದರೆ ನನಗೆ ಒಂದು ಅವಕಾಶ ಸಿಗಲಿಲ್ಲ ರಾಜ್ಕುಮಾರ್ ಅವ್ರ ಸರ್ ಜೊತೆಯಲ್ಲಿ, ಅಂದರೆ ಅಣ್ಣವ್ರ ಜೊತೆಯಲ್ಲಿ ಕೆಲಸ ಮಾಡುವಂಥ ಅವಕಾಶ ಸಿಗಲಿಲ್ಲ. ನಾವು ಎಂಟ್ರಿ ಮಾಡ್ಬೇಕಾದ್ರೆ ಅವರು ಇರಲಿಲ್ಲ ಅವರ ಫೀಲ್ಡಲ್ಲಿ. ವಿಷ್ಣು ಸರ್ ಜೊತೆಯಲ್ಲಿ ಕೊನೆ 2 ಸಿನಿಮಾ ನಾನು ನಟಿಸಿದೆ. ನಾವೆಲ್ಲ ಅಂದ್ಕೊಂಡಿದ್ದು ಅಯ್ಯೋ ತುಂಬ ದೊಡ್ಡವರು, ಗಂಭೀರವಾಗಿ ಇರ್ತಾರೆ. ಅವರು ಗಂಭೀರವಾಗಿರೋದು ಹೌದೇ, ಬಟ್ ಆದರೆ ಅವರು ತುಂಬ ಮಿಸ್ಚೀವಿಯಸ್ಸು ಹೌದು. ಯಾಕೆ ಮಧ್ಯೆ ಒಂದು ಲಂಚ್ ಬ್ರೇಕ್ ಟೈಮಲ್ಲಿ ಬಹಳ ಕ್ವಶನ್ಗಳು ಕೇಳ್ತಾ ಇದ್ರು ನನಗೆ, ಅದನ್ನು ಕೂರಿಸ್ಕೊಂಡ್ಬಿಟ್ಟು. ಯಾಕೆ ಅಂದರೆ ಅದು ದಿನೇಶ್ ಬಾಬು ಅವ್ರ ಸಿನಿಮಾ, ಅದು ಸ್ಕೂಲ್ ಮಾಸ್ಟರಲ್ಲಿ ನಾವು ಭೇಟಿ ಆಗ್ತಾ ಇದ್ದಿದ್ದು. ಆಮೇಲೆ ಡೈಲಾಗ್ ಹೇಳ್ಬೇಕಾದ್ರೂ ಅಷ್ಟೇ ಬಹಳ ಹಿಂದ್ಗಡೆ ಅನ್ನೋಂಥದ್ದು, ಕಚಿಗಳಿಗೆ ಅಂದರೆ ಒಂದು ಸುಮ್ಮನೆ ಡಿಸ್ಟರ್ಬ್ ಮಾಡೋವಂಥದ್ದು, ರೇಕ್ಸ್ ಅಂಥದ್ದು ಹಂಗೆ ಮಾಡ್ತಾ ಇದ್ರು. ನಾವು ಅದು ಆ ಥರ ಅವ್ರು ಇದ್ದಾರೆ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ ಆ್ಯಕ್ಚುಲಿ. ಆಮೇಲೆ ನನ್ನ ಫೇವ್ರೇಟ್ ಅವರು ಅಭಿನಯದಲ್ಲಿ ಅವರು ನಾನು ಒಂಥರ ಭಾಳ ಇಷ್ಟಪಡ್ತಿದ್ದೆ. ಫಸ್ಟ್ ಅದು ಕ್ರಶ್ ಅಂತಲೇ ಹೇಳ್ತೀನಿ. ಇಷ್ಟ ಅನ್ನೋದಕ್ಕಿಂತ ಹಿ ವಾಸ್ ಅ ಕ್ರಶ್. ಆವಾಗ ಯಾವುದಾದ್ರು ಸಿನಿಮಾಗಳು ನೋಡ್ಬಿಟ್ಟು ಅಂಥವ್ರು ನಮಗೆ ರೇಗಿಸ್ತಾ ಇದ್ದಾರೆ, ನಾವೇ ಅಲ್ಲಿ ಆ್ಯಕ್ಟಿಂಗ್ ಮಾಡ್ತಾ ಇದ್ದೀವಿ ಅವ್ರ ಸಿನಿಮಾದಲ್ಲೇ ಅನ್ಬೇಕಾದ್ರೆ ಎಷ್ಟು ಒಂಥರ ಖುಷಿ ಆಗ್ತಾ ಇತ್ತು. ಹಾಗೇನೆ ಹೆದರಿಕೆನೂ ಆಗ್ತಿತ್ತು, ರೇಗಿಸ್ತಾ ಇದ್ದಾರೆ, ಹೇಗೆ ಡೈಲಾಗ್ ಹೇಳೋದು. ಆಮೇಲೆ ನಾವಿನ್ನೂ ಅವಾಗಿನ್ನೂ ಹೊಸಬ್ರು, ಅಂದ್ರೆ ಚಿತ್ರರಂಗಕ್ಕೆ ಹೊಸಬ್ರು, ಏನ್ ಮಾಡಿದ್ರೆ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಬಟ್ ಅದೊಂದು ಮಾತ್ರ ನಾನು ಇವತ್ತಿಗೂ ರಿಮೆಂಬರ್ ಮಾಡ್ಕೊಳ್ತೀನಿ. ಎಷ್ಟು ಮಿಸ್ ಮಾಡ್ಕೊಳ್ತೀನಿ ಅಂದ್ರೆ ಅವರು ಆಮೇಲೆ ತೀರೋದಾಗ್ಲೂ ಅಷ್ಟೇನೆ ಬಹಳ ಒಂಥರ ಅನ್ನಿಸ್ಬಿಡ್ತು, ಬೇಜಾರಾಗ್ಬಿಡ್ತು. ಅಯ್ಯೋ ಇನ್ನೂ ಅವ್ರ ಜೊತೆಲಿ ಸಿನಿಮಾ ಮಾಡ್ಬೋದಿತ್ತೇನೋ, ಏನಕ್ಕೆ ಹಿಂಗಾಗೋಯ್ತಲ್ಲ ಅಂತೇಳಿ. ಅದು ಎವ್ರಿ ಆಫ್ಟರ್ನೂನು ಶೂಟಿಂಗ್ ಟೈಮಲ್ಲಿ
ಕರ್ಸೋದು ಊಟ ಮಾಡ್ದ ಏನು ಮಾಡಿದೆ ಸೀ ಫುಡ್ ಅಂದರೆ ನೀನು ಊಟ ಮಾಡಲ್ಲ ಬರೀ ಸಿಹಿ ಮಾಡ್ತೀಯ ಅಂದರೆ ನೋಡ್ತೀಯ ಅಷ್ಟೇ ಸೀ ಫುಡ್ ಅಂತೆಲ್ಲ ಹೇಳ್ತಿದ್ರು. ಅಯ್ಯೋ ಇಲ್ಲ ಸರ್ ಹಂಗಲ್ಲ, ರ್ಯಾಪಿಡ್ ಕ್ವಶನ್ ಬರ್ತಿತ್ತು ಅವ್ರ ಹತ್ರ. ಅದನ್ನ ರ್ಯಾಪಿಡ್ ಆಗಿ ನಿಮಗೆ ಪ್ರೀತಿಯಿಂದ ನೆನಪು ಮಾಡ್ಕೊಳ್ಳುವಂತ ರ್ಯಾಪಿಡ್ ಆಗಿ ಕ್ವಶನ್ ಆಗ್ತಾ ಇದ್ರು. ನೀವು ಆನ್ಸರ್ ಕೊಡೋಕ್ಕಿಂತ ಮುಂಚೆ ಇನ್ನೊಂದು ಕ್ವಶನ್ ಆಲ್ರೆಡಿ ರೆಡಿ ಇರ್ತಾ ಇತ್ತು. ನೆನ್ಪು ಮಾಡ್ಕೊಂಡು ಏನಿಲ್ಲ, ಚೆನ್ನಾಗಿ ರೇಗ್ಸೋರು ಮಾತ್ರ ನಾವು ರೇಗ್ಸ್ಕೊಂಡು ಸಾರ್ ಅಂತಿದ್ವಿ ಅಷ್ಟೇ, ಮತ್ತೆ ಇನ್ನೇನು ಮಾಡೋದು ಹಾಗೆ. ಮತ್ತೆ ಇವಾಗ ಸದ್ಯದಲ್ಲಿ ನಿಮ್ಮ ಕೈಲಿರುವಂತಹ ಪ್ರಾಜೆಕ್ಟ್ಸ್, ಮುಂದಿನ ಗುರಿ ಕನಸು ಅದ್ರ ಬಗ್ಗೆ ಹೇಳೋದಾದ್ರೆ? ಈಗ ಇನ್ನೂ ಒಂದು ಸಿನಿಮಾ ಮಾತುಕತೆ ನಡೀತಾ ಇದೆ, ಕನ್ನಡದಲ್ಲೂ ಒಂದು ನಡೀತಾ ಇದೆ. ಆಮೇಲೆ ಇನ್ನು ನವೆಂಬರಲ್ಲಿ ಒಂದು ತಮಿಳ್ ಸಿನಿಮಾನೂ ಮಾತುಕತೆ ನಡೀತಾ ಇದೆ. ಸೊ ಹಾಗೆ ಅಂದರೆ ಇನ್ನು ಟೈಟ್ಲು ಇನ್ನೂ ಏನೂ ರೆಡಿ ಆಗಿಲ್ಲ. ಮುಖ್ಯವಾದಂಥ ಪಾತ್ರಗಳಿದ್ದಾವೆ ಅಂತೇಳಿ ಹೇಳಿದ್ದಾರೆ. ಸೊ ಇನ್ನು ಫರ್ದರು ಅದೇ ವಿಚಾರಗಳಲ್ಲಿ ಹೋಗಬೇಕು ಅಂತ ಇದ್ದೀನಿ. ಹೀಗೆ ಮುಂದುವರೆದ ಕನಸು ಅಂದರೆ ಅವಕಾಶ ಸಿಕ್ಕರೆ, ಎಲ್ಲರ ದೇವ್ರ ಆಶೀರ್ವಾದ ಇದ್ದರೆ ಡೈರೆಕ್ಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ದಿನಗಳ ಕನಸದು, ಮುಂದೆ ನೋಡೋಣ. ಅಂದರೆ ಇನ್ನು ಅದು ಕನಸಾಗೆ ಇದೆ, ಅದ್ರ ಬಗ್ಗೆ ವರ್ಕೌಟ್ ಕೆಲಸ ಮಾಡೋಕ್ಕಿಂತ ಮುಂಚೆ ಅದಕ್ಕೆ ಫಸ್ಟ್ ಹೋಮ್ವರ್ಕ್ ಮಾಡಬೇಕು. ನಮ್ಮ ಚಿತ್ರರಂಗಕ್ಕೆ ನಾನು ಹೇಳುವಂಥದ್ದು ಅಂದರೆ ಸ್ಟೋರಿ ಬಹಳ ಮುಖ್ಯ ಅನ್ನೋವಂಥದ್ದು. ಸ್ಟೋರಿನೇ ಮೇಯ್ನ್, ನಾಯಕ ಅಥವಾ ನಾಯಕಿ ಅದು ಮೇಯ್ನ್, ಕಂಟೆಂಟ್ ಅದು ಮೇಯ್ನ್ ಆಗಿರಬೇಕು. ಬೇರೆ ಎಲ್ಲ ಪಾತ್ರಗಳು ಅದಕ್ಕೆ ಬೇಕಾದಂಗೆ ಅಂದರೆ ಸ್ಟೋರಿಗೆ ಪೂರಕವಾಗಿ ಮಾಡಬೇಕೇ ಹೊರತು ಸ್ಟೋರಿ ಬಿಟ್ಟು ಮಾಡಬಾರ್ದು ಅನ್ನೋಂಥದ್ದು. ಸೊ ಹಂಗೆ ಸ್ಟೋರಿನ ಇಟ್ಕೊಂಡು ಮುಂದೆ ಯಾವತ್ತಾದ್ರೂ ಗೊತ್ತಿಲ್ಲ ಏನಾಗುತ್ತೆ ಅನ್ನೋದು. ನಿರ್ದೇಶನದ ಕನಸು ಕೂಡ ಇದೆ, ಅದು ಕೂಡ ನನಸಾಗ್ಲಿ ಅಂತ ಆಶಿಸ್ತೀವಿ. ನಿಮ್ಮ ಜೊತೆಗಿನ ಈ 1 ಗಂಟೆ ಹೊತ್ತು ನಿಜಕ್ಕೂ ತುಂಬಾ ಸಂತೋಷಮಯವಾಗಿತ್ತು. ತುಂಬಾನೇ ವಿಚಾರಗಳ ಕುರಿತಾಗಿ ಚರ್ಚೆಗಳು ನಡೀತು, ಮಾತುಕತೆ ಆಯಿತು. ತುಂಬಾ ಒಂದು ರೀತಿ ತೃಪ್ತಿ ಕೊಟ್ಟಂತಹ ಕಾರ್ಯಕ್ರಮ ಇದು ಅಂತ ಹೇಳಬಹುದಾಗಿದೆ. ನಮ್ಮ ಒಂದು ಮನವಿಯನ್ನ ಪುರಸ್ಕರಿಸಿ ಬಂದು ಕಾರ್ಯಕ್ರಮದ ಅತಿಥಿಯಾಗಿ ನಮ್ಮೊಂದಿಗೆ ಮಾತುಕತೆ ನಡೆಸಿಕೊಟ್ಟಿದ್ದಕ್ಕಾಗಿ ತಮಗೆ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ಸ್ನೇಹಿತರೆ. ಇದುವರೆಗೂ ನಮ್ಮ ಜೊತೆಯಾಗಿ ಅನು ಗೌಡ ಅವರು ಇದ್ರು. ಇದು ಇವತ್ತಿನ ಸಿನಿ ದನಿ ಕಾರ್ಯಕ್ರಮವಾಗಿತ್ತು. ಅಂದಹಾಗೆ ಇದುವರೆಗೂ ನಿಮ್ಮ ಜೊತೆಯಾಗಿ ಇದ್ದದ್ದು ನಾಗಶ್ರೀ.